ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಸಿರಿ ಕನ್ನಡ ಟಿ ವಿ ಚಾನಲ್ನಲ್ಲಿ ಜೀವನಾಮೃತ ಕಾರ್ಯಕ್ರಮವನ್ನು 4ನೇ ವರ್ಷಕ್ಕೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಇಲ್ಲಿಗೆ 4 ವರ್ಷ ಆಯಿತು ಸಿರಿ ಕನ್ನಡ ವಾಹಿನಿಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿ. ಇವತ್ತು 4ನೇ ವರ್ಷದ ವಾರ್ಷಿಕೋತ್ಸವ. ಈ ಒಂದು ದಶೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ಪ್ರಶ್ನೆಗಳಿಗೆ ಪರಿಹಾರ ಕೊಡುವಂಥ ಒಂದು ಸಂದರ್ಭ. ಈ ಒಂದು ಪ್ರಯಾಣ 4 ವರ್ಷ ಪ್ರಯಾಣದಲ್ಲಿ ಭಾಳಷ್ಟು ಜನ ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಸಿರಿ ಕನ್ನಡ ಟಿ ವಿ ಚಾನಲ್. ಈ ವಾಹಿನಿಯ ಸಿರಿ ಕನ್ನಡ ವಾಹಿನಿಯ ಮ್ಯಾನೇಜ್ಮೆಂಟ್ ಟೀಮು, ನಮ್ಮ ಕ್ಯಾಮ್ರಾಮ್ಯಾನ್, PCR ಟೀಮು, ಎಡಿಟರು, ಎಲ್ಲ ಟೆಕ್ನಿಕಲ್ ಟೀಮೆಲ್ಲ ಭಾಳಷ್ಟು ತುಂಬ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು 4 ವರ್ಷ ತುಂಬುವವರೆಗೂ ಕೂಡ ತಗೊಂಬಂದಿದ್ದಾರೆ. ಈ ಒಂದು ಸಂಭ್ರಮದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಸಿರಿ ಕನ್ನಡ ವಾಹಿನಿಯ ಮ್ಯಾನೇಜ್ಮೆಂಟ್ ಮತ್ತು ಈ ಎಲ್ಲ ಸಿಬ್ಬಂದಿ ವರ್ಗದವರು, ಕ್ಯಾಮ್ರಾಮನ್ನು, PCR ಟೀಮು, ಎಡಿಟರ್ಸು ಎಲ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ಎಪಿಸೋಡ್ನ ಶುರು ಮಾಡೋಣ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲೇ ನಮ್ಮದೊಂದು 4 ರೂಲ್ಸ್ ಇದೆ. ಕಾಲ್ ಕನೆಕ್ಟ್ ಆದರೆ ಎಲ್ಲಿ ಕನೆಕ್ಟ್ ಆಯಿತೋ ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆದಾಗ ನಾವು ಕಾಲಿಂದ ಹೊರಗೆ ಬರ್ತೀವಿ. ಏನು ಕೇಳಬೇಕೋ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕ್ಲಿಯರಾಗಿ ಕೇಳಿ. ನನ್ನ ಜೊತೆ ಮಾತಾಡಬೇಕಾದ್ರೆ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿಬಿಟ್ಟು ಮಾತಾಡಿ ಅಥವಾ ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ ಟಿ ವಿ ಇಲ್ದಿರೋ ಜಾಗದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ರೆ ನಾನು ಮಾತಾಡೋದು ನಿಮಗೆ ಕೇಳುತ್ತೆ, ನೀವು ಮಾತಾಡೋದು ನನಗೆ ಕೇಳುತ್ತೆ. ಮತ್ತು ಯಾರು ಮಾತಾಡಬೇಕು ಅವರೇ ಕನೆಕ್ಟ್ ಮಾಡಿದ್ರೆ ಒಳ್ಳೆಯದು. ಪಾಪ ಈಗಾಗಲೇ ಸಂಡೇ ಬೇರೆ ಮಲಗಿರ್ತಾರೆ, ಕನೆಕ್ಟ್ ಆಗಿಬಿಡ್ತಾರೆ. ಅವರು ಬೆಡ್ರೂಮಲ್ಲಿ ಮಲಗಿರ್ತಾರೆ, ಇಲ್ಲ ಟಾಯ್ಲೆಟಲ್ಲಿ ಇರ್ತಾರೆ, ಇಲ್ಲ ಹೊರಗಡೆಯಲ್ಲೇ ಇರ್ತಾರೆ. ಸಡನ್ನಾಗಿ ಹೋಗಿ ಅವ್ರ ಕೈಗೆ ಫೋನ್ ಕೊಡ್ತೀರಾ, ಅಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ನೆಟ್ವರ್ಕ್ ಇರಲ್ಲ. ಮತ್ತು ಅವ್ರಿಗೂ ಗಾಬರಿ ಏನು ಕೇಳಬೇಕು ಅಂತೇಳಿ. ಹೀಗಾಗಿ ಈ ಒಂದು 4 ರೂಲ್ಸ್ನ ಕಂಪ್ಲೀಟ್ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. 1 ಅವರ್ ಕಾರ್ಯಕ್ರಮ ಇತ್ತು. ಇದರಲ್ಲಿ ಕಾಲ್ ಸಿಕ್ಕಿದ ತಕ್ಷಣ ನಿಮ್ಮ ಪ್ರಶ್ನೆಗಳನ್ನು ಚಿಕ್ಕದಾಗಿ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿದರೆ ಅದು ಪರಿಹಾರ ತಿಳಿಸೋಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಧನ್ಯವಾದಗಳು. ಸಾಯಿರಾಮ್ ಗುರುಜಿ. ಸಾಯಿರಾಮ್, ಸ್ವಲ್ಪ ಜೋರ ಮಾತಾಡಿ. ಸಾಯಿರಾಮ್ ಗುರುಜಿ. ಸಾಯಿರಾಮ್, ಯಾವೂರಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಮಾಡ್ತಾ ಇದ್ದೀವಿ ಗುರುಜಿ. ಮೈಸೂರಿಂದ, ಹೇಳಿ ಅಮ್ಮ. ನೀವು ಮೈಸೂರಲ್ಲಿ ಸಂವಾದ ಮಾಡಿದ್ರಲ್ಲ, ನಾವು ಬಂದಿದ್ವಿ ಗುರುಜಿ. ಓಕೆ. ನನ್ನ ಮಗಂಗೆ ಅಗ್ನಿಹೋತ್ರಿ ದೀಕ್ಷೆನೂ ಕೊಡ್ಸಿದ್ವಿ. ಭಾಳ ಸಂತೋಷ, ಹೇಳಿ. ಅವನು ನಿಮ್ಮ ಚಿತ್ರನ ಬಿಡಿಸಿದ, ತಂದು ಕೊಟ್ಟು ಮಾತಾಡ್ಸಿದ್ದಾನೆ. ಓ, ಕರೆಕ್ಟ್. ಓಕೆ, 8ನೇ ಕ್ಲಾಸ್ ಹುಡುಗ. ಹೌದು ಗುರುಜಿ. ಭಾಳ ಸಂತೋಷ ಅಮ್ಮ. ಇದು ಕಾರ್ಯಕ್ರಮ 4ನೇ ವರ್ಷ ತುಂಬಿರೋದಕ್ಕೆ ನಮ್ಮಿಂದ ತುಂಬಾ ಶುಭಾಶಯಗಳು ಗುರುಜಿ. ಬಹಳ ಸಂತೋಷ, ಧನ್ಯವಾದಗಳು. ನಿಮ್ಮ ಪ್ರತಿದಿನ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಿಸ್ ಆಗಲ್ಲ ಗುರುಜಿ. ಏನನ್ಸುತ್ತೆ ನಮ್ಮ ಕಾರ್ಯಕ್ರಮ ನೋಡಿ? ನಿಮ್ಮ ಅಭಿಪ್ರಾಯ ಏನು? ಕೆಲಸ ಮುಂದುವರ್ಸಲ್ಲ. ನಿಮ್ಮ ಅಭಿಪ್ರಾಯ ಏನು ನಮ್ಮ ಕಾರ್ಯಕ್ರಮದ ಬಗ್ಗೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ. ನಿಮ್ಮ ಮುದ್ರಾ ಯಂತ್ರ ತಂತ್ರ ಪ್ರತಿಯೊಂದು ನಾವು ಮಾಡ್ತೀವಿ, ಬೇರೆಯವ್ರಿಗೂ ಕೊಡ್ತೀವಿ. ಅದನ್ನ ಕೊಡ್ಬೋದಲ್ವಾ ಗುರುಜಿ? ಆ ರೀತಿ ಯಂತ್ರಗಳನ್ನ ಬರೆದು ಮಾಡ್ಬೋದು. ನಾವು ಮಾಡ್ತೀವಿ ಗುರುಜಿ. ನಮ್ಗೆ ಎಲ್ಲ ಸಕ್ಸಸ್ ಆಗಿದೆ. ಅದಕ್ಕೋಸ್ಕರನೇ ನನ್ನ ಮಗನ್ಗೆ ಅಗ್ನಿಹೋತ್ರಿ ದೀಕ್ಷೆನ ಸಹ ನಿಮ್ಮಿಂದಾನೇ ಕೊಡ್ತಿದ್ದು. ನನ್ನ ಮಗಳಿಗೂ ಸಹ ಕೊಡ್ಸ್ಬೇಕನ್ಸ್ತಾ ಇದ್ದೀನಿ ಗುರುಜಿ. ಆಗ್ಲಿ, ಮುಂದೆ ಕಾರ್ಯಕ್ರಮ ಬಂದಾಗ ಕೊಡೋಣ. ಮತ್ತೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಗುರುಜಿ. ಇದೇ ರೀತಿ ಪ್ರೋಗ್ರಾಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇರಿ, ನಿಲ್ಲಿಸ್ಬೇಡಿ. ನಿಮ್ಮಿಂದ ಈ ನಮ್ಮ ಬಡ ಜನವ್ರಿಗೆ, ಮಧ್ಯಮ ವರ್ಗದವ್ರಿಗೆ ತುಂಬಾ ಸಂಜೀವಿನಿ ಇದ್ದಂಗೆ ಗುರುಜಿ. ಆಗ್ಲಮ್ಮ, ಖಂಡಿತ ನನ್ನ ಕೈಲಾದಷ್ಟು. ಮತ್ತೆ ನಿಮ್ಗೆ ಪ್ರಶಸ್ತಿ ಬಂದಿದ್ದೆಲ್ಲ ಗುರುಜಿ, ಅದಕ್ಕೆ ಅಭಿನಂದನೆಗಳು ಗುರುಜಿ. ಹೃತ್ಪೂರ್ವಕ ಧನ್ಯವಾದಗಳು. ಆಯ್ತು, ತುಂಬಾ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಯಾವುದೇ ಕಾರಣಕ್ಕೂ ಈ ಪ್ರೋಗ್ರಾಮ್ ಮಾತ್ರ ನಿಲ್ಲಿಸ್ಬೇಡಿ ಗುರುಜಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಮತ್ತೆ ದೇವರು ನಿಮ್ಗೆ ಇದೇ ರೀತಿ ಹೆಚ್ಚೆಚ್ಚು ಆಯುಸ್ಸು, ಆರೋಗ್ಯ,
ಪ್ರಪಂಚದಾದ್ಯಂತ ನಿಮ್ ಕೀರ್ತಿ ಹೆಸರು ಎಲ್ಲ ರಾರಾಜಿಸ್ಲಿ, ಒಳ್ಳೊಳ್ಳೆ ಹೆಸರು ಕೊಡ್ಲಿ, ಪ್ರಶಸ್ತಿಗಳು ಬರ್ಲಿ ಅಂತ ಹಾರೈಸ್ತೀವಿ ಗುರುಜಿ. ಭಾಳ ಧನ್ಯವಾದಗಳು. ಭಾಳ ಸಂತೋಷ ಮತ್ತು ತುಂಬ ಕರೆ ಮಾಡಿ ಮಾತಾಡೋಕ್ಕೆ ಧನ್ಯವಾದಗಳು. ಯಾರೋ ಮೈಸೂರಿಂದ ಮಾತಾಡಿದ್ದಾರೆ, ಭಾಳ ಖುಷಿ ಆಯಿತು. ನಮ್ಮ 4ನೇ ವರ್ಷ ಈ ಕಾರ್ಯಕ್ರಮ ತುಂಬಿತು. 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ. ಏನೋ ಈ ಮಾನವ ಕುಲಕ್ಕೆ ನನ್ನ ಕೈಲಾದಂಥ ಒಂದು ಜ್ಞಾನಾರ್ಚನೆಯನ್ನು ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ. ವೀಕ್ಷಕರೇ ಅದನ್ನು ಸರಿಪಡಿಸ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಾವು ನವನದಿಂದ ಮಾತಾಡೋದ್ರಿ. ಸ್ವಲ್ಪ ಜೋರಾಗಿ ಮಾತಾಡಿ ನನಗೆ. ನವನದಿಂದ ನವನದಿಂದ ಮಾತಾಡೋದ್ರಿ. ಹುಬ್ಳಿಯಿಂದ? ಹುಬ್ಳಿ ನವನಗರದಿಂದ. ಹೇಳಿ. ನನಗೆ ಬೆಳಿಗ್ಗೆ ಸ್ವಲ್ಪ ಕೆಮ್ಮು ಬರ್ತೈತೆ ರೀ, ಕಫ ಬಂದು ಹೋಗ್ತದೆ. ಅದಕ್ಕೆ ಏನು ಪರಿಹಾರ ಅಂತ? ಬೆಳಗ್ಗೆ ಎದ್ದ ತಕ್ಷಣ ಗೋಮೂತ್ರ ಅರ್ಕ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ ಗೋಮೂತ್ರ ಅರ್ಕ ಅಂತ, ಅದು ಗೋಮೂತ್ರನೆಲ್ಲ ಫಿಲ್ಟ್ರ್ ಮಾಡಿ ಈ ಒಂದು ಮೆಡಿಸಿನ್ ಥರ ಮಾಡಿರ್ತಾರೆ. ಅದನ್ನು 30 ml ಗೋಮೂತ್ರನ 100 ml ನೀರಿಗೆ 30 ml ಗೋಮೂತ್ರನ 100 ml ತಣ್ಣಗಿರೋ ನೀರಿಗೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಒಂದು ಊಟ ತಿಂಡಿ ತಿಂದಮೇಲೆ, ಊಟ ಆದಮೇಲೆ, ಮತ್ತು ಮಧ್ಯಾಹ್ನ ರಾತ್ರಿ ಊಟ ಎಲ್ಲ ಆದಮೇಲೆ 15 ನಿಮಿಷ ಬಿಟ್ಟು ಬಿಸಿನೀರು 1 ಲೋಟ 2 ಲೋಟ ಕುಡಿತಿದ್ರೆ ಈ ಲಂಗ್ಸಲ್ಲಿರೋ ಡಸ್ಟೆಲ್ಲ ಹೋಗುತ್ತೆ, ಕೆಮ್ಮು 1-2 ದಿನದಲ್ಲಿ ಕಮ್ಮಿ ಆಗುತ್ತೆ. ಗೋಮೂತ್ರ ಕುಡಿತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. 1 ತಿಂಗಳು 2 ತಿಂಗಳು ತೊಗೊಳ್ಳಿ. ಯಾವಾಗ ನಿಮಗೆ ಆ ಕೆಮ್ಮು ಕಮ್ಮಿ ಆಯಿತೋ ಸ್ಟಾಪ್ ಮಾಡಿಬಿಡಿ. ಭಾಳ ಸಂತೋಷ. ಹುಬ್ಳಿಯಿಂದ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಲೈನಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ಮದ್ದೂರಿಂದ. ಮದ್ದೂರಿಂದ, ಹೇಳಿ ಅಮ್ಮ. ಸರ್ ಅದೇ ಇದು ಗುರುಜಿ ಭೇಟಿ ಆಗ್ಬೇಕಾಯ್ತು ಸರ್. ಮಾತಾಡ್ತಿದ್ದೀನಿ, ಮಾತಾಡಿ ನೀವು. ಹಲೋ, ಇಲ್ಲಿ ನನ್ನ ಮೈಗೆ ಹುಷಾರಿಲ್ಲ ಸ್ವಾಮಿ. ಸ್ವಲ್ಪ ಜೋರ ಮಾತಾಡಿ. ಹಲೋ ಹಲೋ, ಹೇಳಿ ಅಮ್ಮ. ಮೈಗೆ ಹುಷಾರಿರ್ಲಿಲ್ಲ ಸ್ವಾಮಿ ನಮ್ಗೆ ತುಂಬಾ. ಏನ್ ಕಾಯಿಲೆ? 5 ವರ್ಷದಿಂದ. ಏನ್ ಕಾಯಿಲೆ? ಕೀಲು ಆರ್ಥೋಟಿಕ್ಸ್ ತರ ಆಗ್ಬಿಟ್ಟಿದೆ. ಏನ? ಆರ್ಥೋಟಿಕ್ಸ್ ತರ ಆಗಿದೆ ಸ್ವಾಮಿ. ಆರ್ಥರೈಟಿಸ್, ಸಂಧಿವಾತ ತರ ಆಗಿದೆ ಸ್ವಾಮಿ. ಅದಕ್ಕೆ ಪರಿಹಾರ ಕೇಳ್ಬೇಕಾಯ್ತು ಸ್ವಾಮಿ. ಈ ಎಳ್ಳೆಣ್ಣೆನ ಬಿಸಿ ಮಾಡಿ, ಎಳ್ಳೆಣ್ಣೆ ತಗೊಂಡು ಬಿಸಿ ಮಾಡಿಬಿಟ್ಟು ಎಲ್ಲೆಲ್ಲಿ ಜಾಯಿಂಟ್ಸ್ ಇದೋ ಅಲ್ಲಿ ಪೇನ್ ಇದೆ ಅದಕ್ಕೆಲ್ಲ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕುತ್ಕೊಳ್ಳಿ ಒಂದು ಅರ್ಧ ಮುಕ್ಕಾಲು ಗಂಟೆ. ಆಮೇಲೆ ಸ್ನಾನ ಮಾಡಿ ರಾತ್ರಿ ಮಲ್ಕೊಳ್ಳುವಾಗ ನಿಂಬೆಹಣ್ಣು ರಸನ ಹಚ್ಬಿಟ್ಟು ಮಲ್ಕೊಳ್ಳಿ. ಎಲ್ಲೆಲ್ಲಿ ಪೇನ್ ಇದೆಯೋ ಅಲ್ಲೆಲ್ಲ. ಬಿಸಿನೀರು ಕುಡಿತಾ ಇರಬೇಕು ಯಾವಾಗಲೂ. ಯೂರಿಕ್ ಆ್ಯಸಿಡ್ ಎಷ್ಟಿದೆ ಬ್ಲಡ್ಡಲ್ಲಿ ಚೆಕ್ ಮಾಡಬೇಕು. RH ಫ್ಯಾಕ್ಟರ್ ಎಷ್ಟಿದೆ ಅಂತ ಬ್ಲಡ್ಡಲ್ಲಿ ಚೆಕ್ ಮಾಡಿದ್ಮೇಲೆ. ನಿಮಗೆ ಡಯಾಬಿಟಿಸ್ ಇದೆಯಾ? ಇಲ್ಲ ಸ್ವಾಮಿ ನಿಮ್ ಭೇಟಿ ಮಾಡ್ಬೇಕಾಯ್ತು. ತುಂಬಾ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಸ್ವಾಮಿ. ನಮ್ಗೆ ನಿಮ್ ಭೇಟಿ ಮಾಡ್ಬೇಕಾಯ್ತು. ಮಕ್ಳಿಗೆಲ್ಲ ತುಂಬಾ ಹಿಂಗೆ ಆರ್ಥೋಟಿಕ್ಸ್ ತರ ಆಗ್ಬಿಟ್ಟಿದೆ ಪಾಪ. ಅವ್ರಿಗೂ ಮದ್ವೆ ಫಿಕ್ಸ್ ಆಗಿದೆ. ಒಬ್ಬ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಇಬ್ರಿಗೂ ಅದೇ ತರ ಆಗೋಗಿದೆ ಸ್ವಾಮಿ. ಬನ್ನಿ, ನಾವು ಸ್ಕ್ರೀನಲ್ಲಿ ತೋರಿಸ್ತೀವಿ ಕೊನೆಯಲ್ಲಿ. ಅಲ್ಲಿಗೆ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬನ್ನಿ, ಆಯಿತಾ? ಯಾವ ಡೇಟ್ ಬೇಕೋ ಆ ಡೇಟ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬರ್ಬೋದು. ಬನ್ನಿ, ಅಲ್ಲಿವರೆಗೂ ನಾನು ಹೇಳಿದ ಪರಿಹಾರ ಮಾಡಿ. ಬೇಗ ನಿಮ್ಗೆ ಆರ್ಥರೈಟಿಸ್ ಕಮ್ಮಿ ಆಗ್ತಾ ಬರ್ತದೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರಿಗೆ ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವ್ರನ್ನ ಭೇಟಿ ಮಾಡಬೇಕಿತ್ತು. ನಮಸ್ತೆ. ಹಲೋ ಹಲೋ ನಮಸ್ತೆ, ಹೇಳಿ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿಕ್ಕಮಂಗ್ಳೂರಿಂದ ಗುರುಜಿ. ಹೇಳಿ ಅಮ್ಮ. ತುಂಬಾ ಸಮಸ್ಯೆ ಇದೆ ಗುರುಜಿ. ನನಗೆ ಒಂದು ಮಗಳಿದ್ದಾಳೆ. ಆ ಮಗಳಿಗೆ ಒಂದು ಪಾಪು ಇದೆ, 2.5 ವರ್ಷ. ಆಶ್ಲೇಷ ನಕ್ಷತ್ರ, ಕಟಕ ರಾಶಿ ಗುರುಜಿ. ಪದೇ ಪದೇ ಹುಷಾರಿರೋದಿಲ್ಲ. ಯಾವಾಗ್ಲೂ ಅಳ್ತಾನೆ, ಮಾತು ಬರಲ್ಲ, ನಡಿಯಕ್ ಹೋಗ್ತಾನೆ, ಏನೋ ತ್ರಾಣ ಇಲ್ದಂಗ್ ಮಾಡ್ತಾನೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ ಗುರುಜಿ. ಹಾಸ್ಪಿಟ್ಲಿಗೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಡಾಕ್ಟರ್ಗಳು. ನಾನು ನೋಡ್ಬೇಕಮ್ಮ, ನೋಡ್ಬಿಟ್ಟು ಹೇಳ್ಬೇಕು. ಯಾಕಂದ್ರೆ ಮೆಂಟಲಿ ಡಿಸಾರ್ಡರ್ಡ, ಡಿಸಬಿಲಿಟಿ ಚೈಲ್ಡ ಗೊತ್ತಿಲ್ಲ ಏನಾಗಿದೆ ಅಂತ. ಅದು ಪರೀಕ್ಷೆ ಮಾಡಬೇಕು. ಏನು ಪ್ರಾಬ್ಲಮ್ ಇದೆ. ಮಾತಾಡಕ್ಕೆ ಬರಲ್ಲ ಅಂದ್ರೆ ಉಡುವಾಗಲೇ ಮೂಗ್ನಾಗ ಹುಟ್ಟಿರ್ಬೋದು, ಮೂಗ. ಹಲೋ ಹಲೋ ಹಲೋ, ಸ್ಪಷ್ಟವಾಗಿ ಅಮ್ಮ ಅಂತಾನೆ. ಅದು ಬಿಟ್ರೆ ಬೇರೆ ಏನು ಹೇಳಲ್ಲ. ಎಷ್ಟು ವಯಸ್ಸು ಮಗುಗೆ? 2 ವರ್ಷ 6 ತಿಂಗಳು. ವೆಯ್ಟ್ ಮಾಡಿ, ಅಲ್ಲಿ ಬೀಳೋವರೆಗೂ ವೆಯ್ಟ್ ಮಾಡಿ.
ಏನಾಗಲ್ಲ, ಬಾಲಾರಿಷ್ಟ ನಡೀತಾ ಇದೆ. ಬಾಲಾರಿಷ್ಟ ಕಳೆದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಚೇತರಿಸ್ಕೊಳ್ತಾರೆ. ಅದು ಪರಿಹಾರ ಹೇಳಿ ಗುರುಜಿ ಬಾಲಾರಿಷ್ಟಕ್ಕೆ. ಭಾಳಷ್ಟು ಎಪಿಸೋಡ್ ಮಾಡಿದ್ದೀವಿ ನೋಡಮ್ಮ, ಬಾಲಾರಿಷ್ಟಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀವಿ. ನಿಮಗೆ ಯೂಟ್ಯೂಬಲ್ಲಿ ನೋಡೋಕ್ಕೆ ಕೇಳಿ, ನಿಮ್ಮ ಅವರು ತಾಯಿ ತಂದೆಗೆ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಮಾತಾಡ್ತೀರಿ? ಬಾಗಲಕೋಟ್ನಿಂದ ಆಶಾ ಅಂತ ಮಾತಾಡೋದ್ರಿ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ಆರಾಮಾಗಿದ್ದೀವಿ, ತಾವು ಹೇಗಿದ್ದೀರಿ? ಹಾ, ನಾವು ಚೆನ್ನಾಗಿದ್ದೀವ್ರಿ ಗುರುಜಿ. ಗುರುಜಿ, 4ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮಿಂದ ಹೃದಯಪೂರ್ವಕ ಅಭಿನಂದನೆಗಳು ಗುರುಜಿ. ತುಂಬ ಥ್ಯಾಂಕ್ಸ್ ಅಮ್ಮ, ಧನ್ಯವಾದಗಳು ಗುರುಜಿ. ಪ್ರೋಗ್ರಾಮ್ ಇದೇ ತರ ಕಂಟಿನ್ಯೂ ಚೆನ್ನಾಗಿ ಮೂಡಿ ಬರ್ಲಿ ಗುರುಜಿ. ಯಾವುದೇ ಕಾರಣಕ್ಕೂ ಪ್ರೋಗ್ರಾಮ್ ಅನ್ನು ನಿಲ್ಲಿಸ್ಬೇಡ್ರಿ ಗುರುಜಿ. ಖಂಡಿತ ನಿಮ್ಮ ಅಭಿಲಾಷೆ ಮತ್ತು ನಿಮ್ಮೆಲ್ಲರೂ ಕೃಪಾ ಕಟಾಕ್ಷ ಖಂಡಿತ ಇದ್ದರೆ ನಾನು ನಡೆಸ್ಕೊಡ್ತೀನಿ ಕಾರ್ಯಕ್ರಮನ. ಗುರುಜಿ ನಾವು ದಿನಾಲೂ ನಿಮ್ಮ ಪ್ರೋಗ್ರಾಮ್ ಅನ್ನು ನೋಡ್ತೀವಿ ಗುರುಜಿ. ಮತ್ತೆ ದಿನಾಲೂ ಒಂದೊಂದು ಎಪಿಸೋಡ್ನು ಸ್ಟೇಟಸ್ ಹಾಕ್ತೀನಿ ಗುರುಜಿ. ಯಾರ್ಯಾರ ಲೈಫಲ್ಲಿ ಏನೇನು ಸಮಸ್ಯೆ ಇದೆ ಗೊತ್ತಿಲ್ಲ, ಎಲ್ಲರಿಗೂ ಒಳ್ಳೇದಲ್ಲ ಅಂತ ದಿನಾಲೂ ಸ್ಟೇಟಸ್ ಹಾಕ್ತೀನಿ ಗುರುಜಿ. ವೆರಿ ಗುಡ್, ಭಾಳ ಸಂತೋಷ, ಗ್ರೇಟ್. ಗುರುಜಿ. ಗುರುಜಿ, ನಂದೊಂದು 2 ಸಮಸ್ಯೆಗಳು ಗುರುಜಿ. ಗುರುಜಿ, ಅಲ್ಲಿಂದ ಕೆಳಗಿನ ಸೈಡ್ ಹೊಸಡು ಇರುತ್ತಲ್ಲ ಗುರುಜಿ, ಅಲ್ಲಿ ಒಂದ್ ಸೈಡ್ ಬರೀ ಗುಳ್ಳಾಗಿ ಕ್ಯೂ ಆಗುತ್ತೆ ಗುರುಜಿ. ಬರೀ ಅದು ಒಂದೇ ಪ್ಲೇಸ್ ಅಲ್ಲಿ ಆಗುತ್ತೆ. ಗುಳ್ಳೆ ಆಗುತ್ತೆ, ಕ್ಯೂ ತುಂಬುತ್ತೆ, ಮತ್ತೆ ಕರಗುತ್ತೆ, ಮತ್ತೆ ಗುಳ್ಳೆ ಆಗುತ್ತೆ, ಕ್ಯೂ ತುಂಬುತ್ತೆ. ಈ ತರ ಆಗ್ತಾ ಇದೆ ಗುರುಜಿ 7 ತಿಂಗಳಿಂದ. ಈ ಸೌದೆ ಇದ್ಲು ಗೊತ್ತಲ್ಲ, ಸೌದೆ ಬರುತ್ತೆ ಇದ್ಲು. ಹಾ ರೀ ಗುರುಜಿ. ಆ ಇದ್ಲಿಗೆ 1 ಚಮಚ ಇದ್ಲುಂ ಪುಡಿಗೆ 1/4 ಚಮಚ ಉಪ್ಪು ಹಾಕ್ಬಿಟ್ಟು ಲವಂಗದ ಪುಡಿ, ಕರಿಮೆಣಸಿನ ಪುಡಿ ಇದಿಷ್ಟು ಮಾಡ್ಬಿಟ್ಟು ಬೆರಳಲ್ಲೇ ಅದನ್ನು ನಿಧಾನಕ್ಕೆ ಹಲ್ಲುಜ್ಜಿ ಎಲ್ಲಿದೆಯಲ್ಲ 1 ವಾರ ಮಾಡಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಹಾ ರೀ ಗುರುಜಿ. ಗುರುಜಿ, ಇನ್ನೊಂದು ಸಮಸ್ಯೆ ರೀ ಗುರುಜಿ. ಈಗ ದೇವರ ಕೃಪೆಯಿಂದ ನಿಮ್ಮನ್ನ ನಮಗೆ ಗುರು ಆಗಿ ಕೊಟ್ಟ ದತ್ತಾತ್ರೇಯ ಗುರುಗಳಿಗೆ ನಮ್ಮ ಅನಂತ ಕೋಟಿ ಧನ್ಯವಾದಗಳು ಗುರುಜಿ. ನಿಮ್ಮಿಂದಾಗಿ ನಾವು ಮುದ್ರಾ ಮಂತ್ರಗಳನ್ನೆಲ್ಲ ಕಲ್ತಿದ್ದೀವಿ. ಅದನ್ನು ಮಾಡ್ಬೇಕಂದ್ರೆ ಬರೀ ನೆಗೆಟಿವ್ ವಿಚಾರ ಬರುತ್ತೆ ಗುರುಜಿ. ಅಂದ್ರೆ ಕೆಟ್ಟ ಕರ್ಮಗಳನ್ನ ಕಳ್ಕೊಳ್ಳೋಕೆ ಮುದ್ರಾ ಮಂತ್ರ ಮಾಡ್ಬೇಕಂದ್ರೆ ಸ್ವಲ್ಪ ದಿನ ಚೆನ್ನಾಗಿ ಮಾಡ್ತೀವಿ, ಸ್ವಲ್ಪ ದಿವಸ ಆದ್ಮೇಲೆ ಬರೀ ನೆಗೆಟಿವ್ ವಿಚಾರ ಬರುತ್ತೆ ಗುರುಜಿ. ಇದರಿಂದಾಗಿ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ ಗುರುಗಳೇ. ನಾವು ಏನಾದ್ರು ಜಪ ಮಾಡ್ಬೇಕಾದ್ರೆ, ಮುದ್ರೆ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಎಲ್ಲರೂ ಮುಂದೆ ಮಾಡಬಾರ್ದು. ಕಣ್ಣು ದೃಷ್ಟಿಯಿಂದ ಈ ಥರ ಕೆಲವ್ರಿಗೆ ಆಗುತ್ತೆ. ಜಪ ಮಾಡ್ತಾರೆ, ಮುದ್ರೆ ಮಾಡ್ತಾರಲ್ಲ ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡಾಗ ದೃಷ್ಟಿ ದೋಷ. ಅದರಿಂದ ನೀವು ಯಾರಿಗೂ ಗೊತ್ತಿಲ್ಲದೆ ಸೀಕ್ರೆಟಾಗಿ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಇವಾಗ ಹೇಳಿದಿರಲ್ಲ, ಇವತ್ತಿಂದ ಸರಿ ಹೋಗುತ್ತೆ, ಮಾಡಿ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಬಾಗಲಕೋಟೆಯಿಂದ ಕರೆ ಮಾಡೋಕ್ಕೆ ಧನ್ಯವಾದಗಳು. ಯಾವತ್ತು ನಾವು ಏನೋ ಜಪ ಮಾಡ್ಬೇಕಾದ್ರೆ ಪೂಜೆ ಎಲ್ಲರ ಮುಂದೆ ನಾವು ಮಾಡೋಕ್ಕೆ ಹೋಗಬಾರ್ದು. ಕೆಲವರು ಕಣ್ದೃಷ್ಟಿ ಸರಿ ಇಲ್ಲ, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಅಂದರೆ ನಾಳೆದು ಪೂಜೆ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಏನು ಮಾಡ್ತೀವಿ ಸಾಧನೆ ಯಾರಿಗೂ ಗೊತ್ತಾಗಬಾರ್ದು. ನಮಗೆ ಸಿದ್ಧಿಗೆ ತೊಂದರೆ ಆಗುತ್ತೆ. ನಾವು ಅದು ಮಾಡ್ತಿದ್ದೀವಿ, ಇದು ಮಾಡ್ತಾಯಿದ್ದೀವಿ, ಆ ಮನೆ ತೊಗೊಂಡೆ, ಸೈಟ್ ತೊಗೊಂಡೆ ಅಂತ ಇವೆಲ್ಲ ಪ್ರಚಾರ ಮಾಡ್ತಿದ್ದಾಗ ಅಲ್ಲಿ ಏನೋ ಒಂದು ತೊಂದರೆಗಳಾಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಕಣ್ದೃಷ್ಟಿಯಿಂದ. ಇದನ್ನು ನನ್ನ ಅನುಭವದ. ಅದರಿಂದ ನಾವೇನೇ ಒಂದು ಮಾಡೋದಿದ್ರು ಸೀಕ್ರೆಟಾಗಿ ಮಾಡಬೇಕು, ಗೊತ್ತಾಗಬಾರ್ದು ನಾವು ಯಾವಾಗ ಮಾಡ್ತೀವಿ, ಹೇಗೆ ಮಾಡ್ತಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದನ್ನು ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು. ಆಗ ಆಟೋಮೆಟಿಕ್ಕಾಗಿ ಸಿದ್ಧಿ ಆಗ್ತಾ ಹೋಗುತ್ತೆ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮಹಾಲಕ್ಷ್ಮಿ ಲೇಔಟಿಂದ ಕಾಲ್ ಮಾಡ್ತಾ ಇದ್ದೀವಿ. ಎಲ್ಲಿಂದ? ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟ್. ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿ. ಹೇಳಿ ಅಮ್ಮ. ನಮ್ಮ ಚಿಕ್ಕ ಮಗಳು ಹುಟ್ಟದಾಗಿಂದ ಹ್ಯಾಂಡಿಕ್ಯಾಪ್. ಅವಳು ನಡೆಯೋದಿಲ್ಲ. ಆದ್ರೆ ಅದೇ ಏನ್ ಶಾಂತಿ ಮಾಡಿಸ್ಬೇಕು ಏನೋ ಗೊತ್ತಿಲ್ಲ ಗುರು. ಎಷ್ಟು ಏಜು ಅವಳಿಗೆ? 22. ಮಾತಾಡ್ತಾಳೆ, 10th ವರೆಗೂ ಓದಿದ್ದಾಳೆ, ಬರೀತಾಳೆ ನಿಧಾನಕ್ಕೆ. ಅದೇ ನಡೆಯೋದ್ ಬೇಕಾಗಿತ್ತು. ನಾನು ಎಷ್ಟು ವರ್ಷ ಅವಳನ್ನ ಸೇವೆ ಮಾಡಕ್ಕಾಗುತ್ತೆ? 22 ಆಯ್ತು. ನಡೀತಾಳೆ ಇಲ್ವಾ? ಅಲ್ಲ, ನಡೀತಾಳೆ ಇಲ್ವಂತ ನಾವು ನೋಡಬೇಕು. ಏನು ಗೊತ್ತಿಲ್ಲದೆ ಹೆಂಗೆ ಹೇಳೋಕ್ಕಾಗತ್ತೆ? ನೋಡಬೇಕು. ಒಂದು ಡಾಕ್ಟ್ರ್ ಹತ್ರ ತೋರಿಸಿಲ್ಲ ನೀವು? ಡಾಕ್ಟರ್ ಎಲ್ಲ ತೋರಿಸಿದ್ದೀವಿ, ಆದ್ರೆ ಅದೇ ಏನು ಹೇಳಲ್ಲ ಡಾಕ್ಟರ್ ಗುರುಜಿ ಅವರು. ಅಲ್ಲಲ್ಲಮ್ಮ, ಡಾಕ್ಟ್ರು ಇದು ಪೋಲಿಯೋ ಇಂದ ಆ ಥರ ಆಗಿದೆಯಾ? ಮಗುಗೆ ತುಂಬ ಜ್ವರ, 7 ತಿಂಗಳು 15 ದಿವಸಕ್ಕೆ ಹುಟ್ಟಿದ್ದವರು. ಬೈ ಬರ್ತೆ ಆ ಥರ ಆಗಿದೆಯಾ? ಬೈ ಬರ್ತಾದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಬೈ ಬರ್ತಾದರೆ ಅದು ಕರ್ಮ. ಅದು ನಿಮ್ಮ ಪೂರ್ವಜನ್ಮ ಕರ್ಮಕ್ಕೆ ಅಂತ ಮಗುಗೆ ಕೊಟ್ಟಿದ್ದಾರೆ. ಆ ಹುಡುಗಿದು ಏನು ಕರ್ಮ ಇದೆಯೋ ಗೊತ್ತಿಲ್ಲ, ಹುಟ್ಟಿದೆ. ಬೈ ಬರ್ತೆ ಬಂದಿದ್ದರೆ ಅದು ಡಿಫೆಕ್ಟ್. ಅದು ಗರ್ಭದಲ್ಲಿ ಆದಂಥ ಡಿಫೆಕ್ಟು, ದೋಷ ಅದು.
ಅಕಸ್ಮಾತ್ ಬೆಳೀತಾ ಆಟ ಆಡ್ಕೊಂಡು ಮಾಡಿ ಜ್ವರ ಬಂದು ಸಡನ್ನಾಗಿ ಏನೋ ಇತ್ತು ಅಂತಂದರೆ ಅದನ್ನು ಮರ್ಮೆಯಿಂದ ಮಾಡ್ಬೋದು ಅಥವಾ ಶಾಂತಿಯಿಂದ ಮಾಡ್ಬೋದು. ಗರ್ಭದಲ್ಲೇ ಅಂಗವಿಕಲತೆ ಬಂದಿರೋದ್ರಿಂದ ಅದಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೇ ಮಾಡಬೇಕಷ್ಟು ದಿನ ಆಗಿ ಬೇಗ ಒಳ್ಳೆ ಆರೋಗ್ಯ ಮತ್ತು ಅಂಗವಿಕಲತೆ ನಿವಾರಣೆ ಆಗಲಿ ಪ್ರಾರ್ಥನೆ ಮಾಡಬೇಕು. ಇಷ್ಟು ನನ್ನ ಕಡೆಯಿಂದ ಕೊಡೋ ಸಜೆಷನ್ನು. ಒಂದು ಸಲ ನೋಡಿದ್ರೆ ಗೊತ್ತಾಗ್ಬೋದು ನಡಿಯೋಕ್ಕಾಗೋ ಚಾನ್ಸ್ ಇದೆಯಾ ಅಂತ. ಕೆಲವರಿಗೆ ಹಾರ್ಮೋನ್ಸ್ ಡಿಫಿಷಿಯನ್ಸಿ ಇದ್ದರೆ ಹಾರ್ಮೋನ್ಸ್ ಮುಖಾಂತರ ಅದನ್ನು ಪ್ರೊಡ್ಯೂಸ್ ಮಾಡಿಸಿ ಮಾಡ್ಬೋದಾ, ಅಥವಾ ಏನಾದ್ರು ಕರ್ಮದಲ್ಲಿ ದೋಷ ಇದೆಯಾ, ಜಾತಕ ದೋಷ, ಅದನ್ನು ನೋಡ್ಬೋದು. ಆದರೆ ನಾನು ನೋಡಿದೆ ಏನು ಹೇಳಲಿಕ್ಕೆ ಆಗ್ತಿಲ್ಲ. ಇದೊಂದು ಪ್ರಯತ್ನ ಮಾಡಿ ನೋಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರ ನೋಡಿ. ಹೌದು ಹೌದು ಸರ್. ಹೊರಗಡೆ ಬಂದು ಮಾತಾಡಿ. ತಮಿಳ್ನಾಡಿಂದ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ? ತಮಿಳ್ನಾಡಿಂದ ಸರ್. ಭಾಳ ಸಂತೋಷ. ಯಾವ ಊರು ನೀವು ತಮಿಳ್ನಾಡಲ್ಲಿ? ತಿರ್ಚನ್ಗೋಡು. ಓಕೆ, ಹೇಳಿ ಅಮ್ಮ ನಿಮ್ಮ ಸಮಸ್ಯೆ. ಏನಿಲ್ಲ ಸರ್, ನಮ್ಮ ಹಸ್ಬೆಂಡು ಹಾಂ ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ತಾನೆ ಇರ್ತಾರೆ. ಹಾಂ ಅದಕ್ಕೆ ಏದಾರ ಪರಿಹಾರ ಇದೆಯಾ? ಓ, ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಲ್ಲಮ್ಮ, ಅದನ್ನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ನಾನು ಇವತ್ತು ಫಸ್ಟ್ ನೋಡಿದೆ ಸರ್ ನಿಮ್ಮ ಇದನ್ನ. ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ ಇದುವರೆಗೆ ಏನು ಮಾಡಿದ್ದೀವೋ 4 ವರ್ಷದ ಪ್ರೋಗ್ರಾಮ್ ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಅದರಲ್ಲಿ ಹೌ ಟು ಗೆಟ್ ರಿಡ್ ಆಫ್ ಡ್ರಿಂಕ್ ಅಂತ ಅದು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಮಾಡಿ ಆ ಮಂತ್ರ ಹೇಳಿ ಜಪ ಮಾಡ್ತೀರಿ, ನಿಮ್ಮ ಯಜಮಾನರು ಕುಡಿಯೋದು ಬಿಟ್ಬಿಡ್ತಾರೆ. ಮತ್ತು ಕೆಲವು ತಂತ್ರ ಹೇಳಿದ್ದೀನಿ, ಹಣ್ಣು ಅಥವಾ ಬೇರೆ ಅವ್ರಿಗೆ ಇಷ್ಟವಾದಂಥ ತಿಂಡಿ ಪದಾರ್ಥಗಳಿಗೆ ಮಂತ್ರ ಕೊಡ್ತಾ ಬಂದರೆ ಕುಡಿಯೋದು ಬಿಟ್ಬಿಡ್ತಾರೆ. ನೋಡಿ, ಯೂಟ್ಯೂಬಲ್ಲಿ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡಿದ್ದೀನಿ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ ಕೊನೆಯಲ್ಲಿ ತೋರಿಸ್ತೀವಿ ನಾವು ಎಂಡಲ್ಲಿ. ಅದಕ್ಕೆ ಲಾಗಿನ್ ಆದರೆ ಕುಡಿತ ಬಿಡಿಸೋದು ಹೇಗೆ, ಡ್ರಗ್ಸ್ ತೊಗೊಳ್ತಿದ್ರೆ ಡ್ರಗ್ಸ್ ಬಿಡಿಸೋದು ಹೇಗೆ ಅಂತ ಭಾಳಷ್ಟು ಎಪಿಸೋಡ್ ಮಾಡಿದ್ದೀವಿ. ನೋಡಿ, ಖಂಡಿತ ಒಳ್ಳೆಯದಾಗತ್ತೆ. ಅದಕ್ಕೇನು ಗಾಬರಿ ಆಗೋದು ಬೇಡ. ಬಹುಶಃ ನೋಡಿದ್ಮೇಲೆ ನಿಮಗೆ ಅನುಭವ ಆಗುತ್ತೆ ಎಷ್ಟು ಪವರ್ ಇದೆ ಮಂತ್ರ ಮತ್ತು ಯಂತ್ರ ತಂತ್ರದಲ್ಲಿ ಅಂತ. ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಹಿಳಾ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಸರ್, ಮಂಡ್ಯದಿಂದ ಕಾಲ್ ಮಾಡ್ತಾ ಇದ್ದೀನಿ, ಸುನೀತಾ ಅಂದ್ಬಿಟ್ಟು. ಎಲ್ಲಿಂದಮ್ಮ? ಮಂಡ್ಯದಿಂದ. ಭಾಳ ಸಂತೋಷ, ಹೇಳಿ. ನಮ್ದು ಈಗ 26 years. ಓಕೆ. ಇನ್ನ ಮ್ಯಾರೇಜ್ ಆಗಿಲ್ಲ. ತಂಗಿದು ಮ್ಯಾರೇಜ್ ಮಾಡಿದೀವಿ. ತಂಗಿದ್ ಮದುವೆ ಮಾಡಿಬಿಟ್ರಾ? ಹೌದು. ಯಾಕೆ, ನಿಮ್ದು ಆದ್ಮೇಲೆ ತಂಗಿ ಮಾಡ್ಬೋದಿತ್ತಲ್ಲ? ನಂದು ಸ್ಟಡಿ ಮಾಡ್ತಾ ಇದ್ದೆ, ಕರೋನಾ ಟೈಮಲ್ಲಿ ಹಾಗೆ ಆಗಿದ್ದು. ಹೇಳಿ, ನಿಮಗೆ ಇನ್ನು ಯಾಕೆ ಮದುವೆ ಇಂಟ್ರೆಸ್ಟ್ ಇಲ್ಲ ಅಂತನಾ ಅಥವಾ ಹುಡುಕ್ತಾ ಅಲ್ವಾ, ಹೇಗೆ? ಹುಡುಕ್ತಾ ಇದ್ದಾರೆ. ಮದ್ವೆ ಯೋಗ ಇದೆಯಾ ಇಲ್ವಾ ಅಂತ. ಮದ್ವೆ ಯೋಗ ಇದೆಯಾ ಇಲ್ವಾ ಅಂತ ನಾವು ನೋಡ್ಬೇಕು ಅಂದ್ರೆ ನಿಮ್ದು ಜಾತಕ ಇರಬೇಕು. ಜಾತಕದಲ್ಲಿ ಯಾವ ದಶಾಭುಕ್ತಿಲಿ ಮದುವೆ ಆಗೋ ಯೋಗ ಇದೆ ಅಂತ ಪತ್ತೆ ಹಚ್ಚಬೇಕು. ನಿಮ್ಮ ಲೋಕಲಲ್ಲೇ ಮಂಡ್ಯದಲ್ಲೇ ಯಾರೋ ಒಳ್ಳೆ ಜ್ಯೋತಿಷ್ಯತ್ರ ಹೋಗ್ಬಿಟ್ಟು ನನಗೆ ಮದುವೆ ಆಗೋಗ ಯಾವ ದಶಾಭುಕ್ತಿಲಿ ಆಗತ್ತೆ ಅಥವಾ ಮದುವೆ ಆಗೋ ಯೋಗ ಇತ್ತು ಅದು ಮುಗ್ದೋಗಿದೆಯಾ ಅಂತ ನೋಡಬೇಕು. ಮುಗ್ದೋಗಿದ್ರೆ ಹುಡುಗನ ಕಡೆಯಿಂದ ಆಗ್ಬೇಕು. ನಿಮಗೆ ಹುಡುಗನ ಬಲದಿಂದ ಮದುವೆ ಆಗಬೇಕು. ಈಗ ನಿಮ್ಗೆ ಇನ್ನೂ ಮದುವೆ ಆಗೋ ಯೋಗ ಇನ್ನೂ ಶುರುವಾಗಿಲ್ಲ ಅಂದರೆ ಯಾವ ವರ್ಷದಲ್ಲಿ ಶುರುವಾಗತ್ತೆ ಅನ್ನೋದನ್ನು ದಶಾಭುಕ್ತಿಲಿ ನೋಡಬೇಕು. ಒಂದು. ಎರಡನೇದು, ಮದುವೆ ಆಗೋ ಯೋಗ ಇದೆಯಾ ಫಸ್ಟ್ ನೋಡ್ಬೇಕು ನಿಮಗೆ. ಮದುವೆ ಆಗೋ ಯೋಗ ಇಲ್ಲ ಅಂದರೆ, ಬ್ರಹ್ಮಚಾರಿಣಿ ಆಗೋ ಯೋಗ ಇತ್ತು ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮೊದಲು ಮದುವೆ ಆಗೋ ಯೋಗ ಇದೆ ಅಂತ ಜಾತಕ ಚೆಕ್ ಮಾಡಿಸಿ, ಇತ್ತು ಅಂದರೆ ಯಾವಾಗ ಆಗತ್ತೆ, ಎಷ್ಟು ವರ್ಷಕ್ಕೆ ಬೇಕು, ಮುಂದೆ ವರ್ಷನ ಅಥವಾ ಮುಂದಿನ ತಿಂಗಳ ಯಾವಾಗ ಅಂತ ಅದು ದಶಾಭುಕ್ತಿಲಿ ಗೊತ್ತಾಗತ್ತೆ. ಗುರುಬಲ ನಿಮಗೆ ಇದ್ದರೆ ಖಂಡಿತ ಮದುವೆ ಆಗತ್ತೆ. ಅಕಸ್ಮಾತ್ ನಿಮಗೆ ಮದುವೆ ಆಗೋ ಅವಧಿ ಆ ಒಂದು ಶಕ್ತಿ ಕಳೆದೋಗಿದೆ, 23ನೇ ವಯಸ್ಸಲ್ಲಿ ಇರ್ಬೋದಿತ್ತು, 24ನೇ ವಯಸ್ಸಲ್ಲೇ ಇತ್ತು, ನೀವು ಮಿಸ್ ಮಾಡ್ಕೊಂಡಿದ್ರೆ ಈಗ ಹುಡುಗನ ಕಡೆಯಿಂದ ಆಗಬೇಕಾಗಿ ಬರುತ್ತೆ. ಈ ಕಾನ್ಸೆಪ್ಟ್ ನೀವು ಜ್ಯೋತಿಷ್ಯ ಹತ್ರ ಕೂತು ಮಾತಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತು ನಾನು ಕೆಲವು ಎಪಿಸೋಡ್ ಮಾಡಿದ್ದೀನಿ, ಮದುವೆ ಆಗಿಲ್ಲ 30 ವರ್ಷ 28 ವರ್ಷ ಎಲ್ಲ ಆದಮೇಲೆ ಅಂದರೆ ಏನು ದೋಷ ಇರುತ್ತೆ ಅದನ್ನು ನೋಡಿ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಮಾಡಿದ್ದೀನಿ. ಈ ಥರ ಸಿಮ್ಟಮ್ಸ್ ಇತ್ತು ಅಂದರೆ ನಿಮಗೆ ಮದುವೆ ಆಗೋಕ್ಕೆ ತಡ ಇದೆ ಅಂತ ಎಪಿಸೋಡಲ್ಲಿ ಹೇಳಿದ್ದೀನಿ. ಅದು ಪ್ರಕಾರ ಮುದ್ರಾ ಮಂತ್ರ ತಂತ್ರ ಮಾಡಿದ್ರೆ ಖಂಡಿತ ನಿಮಗೆ ಮದುವೆ ಆಗೋ ಯೋಗ ಇರ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮದುವೆ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಹೇಳಬೇಕು ಅಂತಂದರೆ ನನಗೆ ಕಂಪ್ಲೀಟ್ ಜಾತಕ ಬೇಕು. ಜಾತಕ ಇತ್ತು ಅಂದರೆ ನೋಡ್ಬೋದು. ಜಾತಕ ಇಲ್ಲಾಂದರೆ ಬೇರೆ ಮೆಥಡ್ ಇದೆ, ಅದನ್ನು ಮೀಟ್ ಮಾಡಬೇಕು. ನನ್ನ ಏನೂ ಇಲ್ಲದೇ
ಅದಕ್ಕೇನು ಎವಿಡೆನ್ಸ್ ಇಲ್ಲದೇ ಮದುವೆ ಆಗುತ್ತಾ ಇಲ್ಲ ಅಂತ ಕೇಳಲಿಕ್ಕೆ ನನ್ನ ಕೇಳಿ ಉತ್ತರ ಕೊಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ಸ್ವಾಮಿ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾಗಮಂಗಲದಿಂದ ಸ್ವಾಮಿ. ನಾಗಮಂಗಲದಿಂದ ಹೇಳಿ ಅಮ್ಮ. ಹತ್ರ ಹಳ್ಳಿ. ಹೇಳಿ ಅಮ್ಮ, ಹೇಳಿ. ಸ್ವಾಮಿ, ನಾವು ಜಮೀನ್ ಮಾರ್ಬೇಕು ಅಂತ ಇದೀವಿ. ಏನೋ ತೊಂದರೆಗಳು, ಆ ಮನೆ ತಗೂ ತೊಂದರೆ, ಜಮೀನ್ ತಗೂ ತೊಂದರೆ. ಜಮೀನು ಮಾರಾಟ ಮಾಡ್ಬೇಕಾ? ಮಾರಾಟ ಮಾಡಬೇಕು ಸ್ವಾಮಿ. ಎಷ್ಟು ಎಕರೆ ಇದೆ ಜಮೀನು? 2 ಎಕರೆ, ಒಂತವದೆ, ಒಂತವು 18 ಗುಂಟೆ ಇದೆ. ಯಾವ ಜಮೀನು ನೀವು ಮಾರಬೇಕು ಅಂತಿದ್ದೀರೋ ಆ ಜಮೀನು ಪೂರ್ವದಿಂದ ಒಂದಿಡಿ ಮಣ್ಣು, ದಕ್ಷಿಣದಿಂದ ಒಂದು, ಪಶ್ಚಿಮದಿಂದ, ಉತ್ತರ ದಿಕ್ಕಿನಿಂದ ಒಂದೊಂದು ಇಡಿ ಮಣ್ಣು ತಗೊಂಡ್ಬಿಟ್ಟು, ನಿಮ್ಮ ಗಂಡು ದೇವ್ರು ಯಾರು? ನಿಮ್ಮ ಮನೆ ಗಂಡು ದೇವರು? ಮಲೆ ಮಹದೇಶ್ವರ ಸ್ವಾಮಿ. ಮಲೆ ಮಹದೇಶ್ವರ. ಅಲ್ಲಿಗೆ ಹೋಗಕ್ಕಾಗತ್ತಾ ದೇವಸ್ಥಾನಕ್ಕೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ? ಈಗ ಹೋಗಿದ್ ಬಂದ ಸ್ವಾಮಿ. ನಮ್ಮೂರಲ್ಲೂ ಮಹದೇಶ್ವರ ಅದೇ. ನಿಮ್ಮೂರಲ್ಲೂ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಆ ಮಣ್ಣನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಜಮೀನು ಏನಾದ್ರು ಕರೆಕ್ಟಾಗಿ ಒಳ್ಳೆ ದುಡ್ಡಿಗೆ ಮಾರಾಟ ಆದರೆ ನಿನಗೇನೋ ಒಂದು ಅಭಿಷೇಕನೋ ಅದೇನೋ ಒಂದು ನಿಮ್ಮ ಕೈಲಾದ ಅರ್ಕೆ ಮಾಡಿಕೊಂಡು ಆ ಮಣ್ಣನ್ನು ವಾಪಸ್ ತೊಗೊಂಬಂದು ಎಲ್ಲೆಲ್ಲಿ ತೊಗೊಂಡಿದ್ರು ಅದೇ ಜಾಗಕ್ಕೆ ಆ ಮಣ್ಣು ಹಾಕ್ಬಿಡಿ. ಭೂಮಿಗೆ ಬಲ ಬರುತ್ತೆ, ಮಾರಾಟ ಆಗುತ್ತೆ. ಭಾಳ ಸಂತೋಷ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವರಿಗೆ ಭೂಮಿಲಿ ಗುರುಬಲ ಇಲ್ಲ ಅಂದಾಗ ಅದಕ್ಕೆ ಬಲ ತುಂಬಬೇಕು ಅಂದರೆ ಕುಲದೇವರ ಆಶೀರ್ವಾದ ಆಗಬೇಕು. ಈಗಿದ್ದಾಗ ನೀವು ಮಾರಾಟಕ್ಕೆ ಅದು ಸ್ವಲ್ಪ ರೆಡಿ ಮಾಡಿ ಶಕ್ತಿ ತುಂಬುತ್ತೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಅಯ್ಯೋ, ದೇವ್ರ ತರ ಸಿಕ್ಕ್ರಪ್ಪ, ತುಂಬಾ ಸೀರಿಯಸ್ ನಮ್ಮ ಸೊಸೆಗೆ. ಹಲೋ, ಕನೆಕ್ಷನ್ ಮಾಡ್ಕೊಡಿ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸಹಕಾರ ನಗರ ಸರ್. ಏನಮ್ಮ? ಸಹಕಾರ ನಗರ ಸರ್. ಸಹಕಾರ, ಬೆಂಗಳೂರಿಂದ? ಹೌದು, ಬೆಂಗಳೂರಿಂದ ಸರ್. ಹೇಳಿ. ಅವಳು ಬ್ಯಾಂಕ್ ಅಲ್ಲಿ ಆಫೀಸರ್ ಆಗಿದ್ಲು. ಪ್ಯಾಂಕ್ರಿಯಾಸ್ ಇದಾಗಿ. ಏನಮ್ಮ? ಪ್ಯಾಂಕ್ರಿಯಾಸ್ ತೊಂದರೆ ಆಗಿ ನಮ್ಮ ಸೊಸೆ ಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸರ್ ಆಗಿದ್ಲು ಸರ್. ಮಕ್ಕಳಿದ್ದಾರೆ, ಇಬ್ರು ಸೀರಿಯಸ್ ಆಗಿದ್ದಾರೆ. ಅದಕ್ಕೆ ಕೇಳೋಣ ಅಂತ. ಪ್ಯಾಂಕ್ರಿಯಾಸ್ ಕ್ಯಾನ್ಸರಾ? ಕ್ಯಾನ್ಸರ್ ಇಲ್ಲ, ಪ್ಯಾಂಕ್ರಿಯಾಸ್ ಏನು ತೊಂದರೆ ಆಗಿದೆ ಸರ್. ಅದಕ್ಕೆ ಇವ್ರ ಹತ್ರ ಬಂದ್ರೆ ಏನಾರ ಇದಾಗುತ್ತೆ ಅಂತ. ನನ್ನ ಪುಣ್ಯ ಸರ್, ನೀವು ಎತ್ತಿದ್ರಿ, ಚೆನ್ನಾಗಿರಿ. ಈಗ ನೀವು ಏನು ಕಾಯಿಲೆ? ಪ್ಯಾಂಕ್ರಿಯಾಸ್ಗೆ 4 ಥರ ಕಾಯಿಲೆ ಬರುತ್ತೆ. ಗೊತ್ತಾಗುತ್ತೆ ಸಾರ್ಗೆ ಪ್ಯಾಂಕ್ರಿಯಾಸ್ ತೊಂದರೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಏನು ಅಂತ. ಪ್ಯಾಂಕ್ರಿಯಾಸ್ ಅಪಾಯಿಂಟ್ಮೆಂಟ್ ಕೊಟ್ರೆ ಹೋಗಕ್ಕೆ ಇದು ಮಾಡಿದ್ರೆ ಅವ್ರೇನೋ ಉತ್ತರ ಕೊಟ್ರೆ ಇದರಲ್ಲಿ ಮರ್ಮ ಚಿಕಿತ್ಸೆ ಅಂತಾರಲ್ಲ ಸರ್, ಅದ್ರಲ್ಲಿ ಏನಾರು ಆಗುತ್ತಾ ಅಂತ ಆಸೆ ನಂಗೆ. ನಾ ಪ್ರತಿ ವಾರ ನೋಡ್ತೀನಿ ಇವ್ರನ್ನ. ಸ್ವಲ್ಪ ಅದು ಕನೆಕ್ಷನ್ ಮಾಡ್ಕೊಡಿ ಸರ್. ಎಳ್ಳಿನ ಬತ್ತಿನ ಶನಿದೇವ್ರಿಗೆ ಹಚ್ಬೇಕಮ್ಮ ದಿನ. ಎಳ್ಬತ್ತಿ? ಹೌದು ಸರ್. ಎಷ್ಟು ಆ ಯಮ್ಮನಿಗೆ ವಯಸ್ಸು? ಸೊಸೆ ಕೈಯಿಂದಾನೇ ಇಡ್ತಾ ಇದ್ದೀನಿ. 43 ವಯಸ್ಸು ಅವಳಿಗೆ. 43 ದೀಪ 43 ದಿವಸ ಹಚ್ಚಿ. ದಿನಕ್ಕೆ 43. ಒಂದು ದಿನಕ್ಕೆ 43 ದೀಪ, ಎಳ್ಬತ್ತಿ ದೀಪ 43 ದಿವಸ, 43 ಸುತ್ತು ಪ್ರದಕ್ಷಿಣೆ ಶನಿದೇವರಿಗೆ. ಅವಳಿಗೆ ಆಗೋದೇ ಇಲ್ಲ ಸರ್, ಹೇಳಕ್ಕೆ ಆಗಲ್ಲ. ಅದಕ್ಕೆ ನಿಮ್ಮಕ್ಕೆ ಹೋಗಿ ಬರ್ತಿರೋದು. ಐಸಿಯುಲಿ ಇದ್ಲು ಸರ್. ಐಸಿಯುನಲ್ಲಿ ಇದ್ದಾರಾ? ಹಲೋ, ಎಲ್ಲಿದ್ದಾರಮ್ಮ ಅವರು? ಹಲೋ. ಅಲ್ಲ ಸರ್, ಅವ್ಳು ಹೇಳಕ್ಕೆ ಆಗ್ತಾ ಇಲ್ಲ. ಐಸಿಯುಲಿ ಇದ್ಲು ಸರ್, ಹಾಸ್ಪಿಟಲ್ನಲ್ಲಿ. ಅವ್ರ ಮಕ್ಳ ಕೈಲಿ ಮಾಡಿಸಿ ಹಂಗಾರೆ. ಅವ್ರ ಮಕ್ಳ ಕೈಲಿ 43 ದೀಪ ಎಳ್ಳಿನ ದೀಪ ಹಚ್ಚಕ್ಕೆ ಹೇಳಿ. ಆಮೇಲೆ 43 ಸುತ್ತ ಅವ್ರ ಮಕ್ಕಳು ಮಾಡೋಕ್ಕೆ ಹೇಳಿ 43 ದಿವಸ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. 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 ಹಲೋ, ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಬಾಗಲಕೋಟೆ ಡಿಸ್ಟಿಕ್ ಇಂದ ಗುರುಜಿ. ಬಾಗಲಕೋಟೆಯಿಂದ ಹೇಳಿ. ಗುರುಜಿ, ಹೆಸರು ಬಂದ್ಬಿಟ್ಟು ಸಿದ್ದರಾಮ ಅಂತ ಹೇಳಿ. ಬಹಳ ಸಂತೋಷ, ಹೇಳಿ. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 2/10/1987. ನಿಮ್ ಸಮಸ್ಯೆ ಹೇಳಿ. ಸಮಸ್ಯೆ ಹೇಳಿ. ಸಮಸ್ಯೆ ಇನ್ನೂ ಮದುವೆ ಆಗಿಲ್ಲ. ಸರ್ಕಾರಿ ಉದ್ಯೋಗ ಯೋಗ ಇದೆನಾ ಅಂತ ಹೇಳಿ ಕೇಳ್ತಾ ಇದ್ದು. ನಿಮ್ಗೆ ಎಷ್ಟು ಏಜು? ಈಗ 37. 37? 37 ಅಂದ್ರೆ ಇಷ್ಟು ವರ್ಷ ಆದರೂ 37 ಆದರೂ ಮದುವೆ ಆಗಿಲ್ಲ ಅಂದರೆ ನಿಮ್ಗೆ ಎಲ್ಲೋ ಕಾಳಸರ್ಪ ದೋಷ ಇರ್ತದೆ. 12 ವೆರೈಟಿ ಕಾಳಸರ್ಪದಲ್ಲಿ ಯಾವುದೋ ಒಂದು ದೋಷ ಇರ್ತದೆ ನಿಮ್ಮಲ್ಲಿ. ಅದನ್ನು ಫಸ್ಟು ಪತ್ತೆ ಹಚ್ಚಿ ಆ ದೋಷಕ್ಕೆ ಶಾಂತಿ ಪರಿಹಾರ ಮಾಡಿದ್ರೆ ಮದುವೆ ಆಗೋ ಯೋಗ ಇರ್ತದೆ. 37 ಆದರೂ ಮದುವೆ ಆಗಿಲ್ಲ ಅಂದರೆ ಮೋಸ್ಟ್ಲಿ ಎಲ್ಲೋ ಮದುವೆ ಆಗೋ ಯೋಗ ಇಲ್ಲದೇ ಇರ್ಬೋದು. ಅದಕ್ಕೆ ಇಷ್ಟು ದಿವಸ ತಳ್ಳಿದೆ ನಿಮ್ಮ ಕರ್ಮ. 37 ವರ್ಷ ತನಕ ನಡ್ಸ್ಕೊಂಡು ಬಂದುಬಿಟ್ಟಿದೆ.
ಫಸ್ಟು ನಿಮ್ಮ ಲೋಕಲಲ್ಲಿ ಅಲ್ಲಿ ಬಾಗಲಕೋಟೆನಲ್ಲಿ ಒಳ್ಳೆ ಜ್ಯೋತಿಷತ್ರ ಹೋಗಿ ನನಗೆ ಮದುವೆ ಆಗೋ ಯೋಗ ಇದೆಯಾ, ಇದ್ದರೆ ಯಾವಾಗತ್ತೆ, ಯಾವಾಗತ್ತೆ ಅನ್ನೋದು ದಶಾಭುಕ್ತಿ ನೋಡಿ ಹೇಳ್ಬೋದು. ಮದುವೆ ಆಗೋ ಯೋಗನೇ ಇಲ್ಲ ಅಂದರೆ ಆಗೋದಿಲ್ಲ. ಬ್ರಹ್ಮಚಾರಿ ಯೋಗ ಇರ್ಬೋದು ಅಥವಾ ಬೇರೆ ಸ್ತ್ರೀ ಶಾಪ ಇರ್ಬೋದು. ಅದಕ್ಕೆ ಜಾತಕ ಇರಬೇಕು ಕೈಯಲ್ಲಿ ನೋಡಿ ಹೇಳಲಿಕ್ಕೆ. ನೀವು ನಮಗೆ ಡೇಟ್ ಆಫ್ ಬರ್ತು ಟೈಮ್ ಕೊಟ್ಟರೆ ಇಲ್ಲಿ ನನ್ನ ಹತ್ರ ಜಾತಕ ರೆಡಿ ಮಾಡಲಿಕ್ಕಾಗಲ್ಲ. ಇಲ್ಲ ಸ್ಪಾಟಲ್ಲಿ ಜಾತಕ ರೆಡಿ ಮಾಡೋವಂಥದ್ದು ಹೇಳೋವಂಥದ್ದು ಅಷ್ಟು ಆ್ಯಕ್ಯುರೇಟ್ ಇರೋದಿಲ್ಲ, ಕರೆಕ್ಟಾಗಿರೋದಿಲ್ಲ ನನ್ನ ಅಭಿಪ್ರಾಯ. ಅದಕ್ಕೆ ನಿಮ್ಮ ಲೋಕಲಲ್ಲಿ ನನಗೆ ಮದುವೆ ಆಗೋ ಯೋಗ ಇದೆಯಾ ಫಸ್ಟ್ ನೋಡೋಕ್ಕೆ ಹೇಳಿ. ಇದೆ ಅಂದರೆ ಯಾವ ಏಜ್ಗೆ ಆಗ್ಬೋದು ಅಂತ. ಈಗ ಅಲ್ಲಿ 37 ವರ್ಷ ಆಯಿತು ಅಂತಂದರೆ ನಾನು ಇನ್ನೇನು 40ಕ್ಕೆ ಹತ್ತತ್ರ ಬಂತು. ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಅನಂತ, ಕುಳಿಕ, ತಕ್ಷಕ, ಕಾರ್ಕೋಟಕ, ಶಂಖಚೂಡ, ಶಂಖಪಾಲ, ಪದ್ಮ, ಮಹಾಪದ್ಮ, ವಿಷಧರ, ಈ ಥರದ್ದು 12 ವೆರೈಟಿ ಕಾಳಸರ್ಪದಲ್ಲಿ ಯಾವುದೋ ಒಂದು ಇರುತ್ತೆ. ಅದಕ್ಕೆ ನಿಮ್ಗೆ ಇಷ್ಟು ತಡೆದಿದೆ. ಅದನ್ನು ನೋಡಿ. ಗೌರ್ಮೆಂಟ್ ಕೆಲಸಕ್ಕಿಂತ ಫಸ್ಟು ನೀವು ಮದುವೆ ಆಗೋದು ಇಂಪಾರ್ಟೆಂಟ್. ಕೆಲಸ ಯಾವ್ದಾರು ಆಗ್ಬೋದು, ಗೌರ್ಮೆಂಟೇ ಆಗಬೇಕು ಅಂತೇನಿಲ್ಲ, ಪ್ರೈವೇಟಲ್ಲಿ ಕೆಲಸ ಮಾಡೋದು ಜೀವನ ಆಗುತ್ತೆ. ಮದುವೆನೇ ಆಗಿಲ್ಲ ಅಂದರೆ ಅಲ್ಲೇನೋ ದೋಷ ಇರ್ತದೆ. ಇದು ಸಹ ಚೆಕ್ ಮಾಡಿ ನೋಡಿ. ನಿಮ್ಮದು ಕರೆಕ್ಟ್ ಜಾತಕ ಇಲ್ಲ ಅಂದರೆ ನಾನು ಕರೆಕ್ಟಾಗಿ ಹೇಳಲಿಕ್ಕಾಗಲ್ಲ. ಸುಮ್ಮನೆ ಅಂದಾಜ ಮೇಲೆ ಯಾವುದೋ ಡೇಟು ಟೈಮ್ ಕೊಟ್ಟರೆ ಅದು ಸುಳ್ಳದು. ಹೇಳೋದಲ್ಲ, ಬರೀ ಸುಳ್ಳೇ ಅದು. ಕರೆಕ್ಟಾಗಿ ಜಾತಕ ಆಯ್ತಾ ಪಕ್ಕ ಹೇಳ್ಬೋದು. ಟ್ರೈ ಮಾಡಿ, ಲೋಕಲ್ ಚೆಕ್ ಮಾಡಿ ನೀವು ಅದಕ್ಕೆ ಪರಿಹಾರ ಮಾಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ, ನಮಸ್ತೆ ಗುರುಜಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಾ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ, ಹೇಳಿ. ಗುರುಜಿ, ಇದು ನಮ್ಮ ಸಿಸ್ಟರ್ ಇಲ್ಲಾಗೆ ಕತ್ತತ್ರ ಒಂದು ಗುಳ್ಳೆ ಆಗಿತ್ತು. ನೀರಿನ ಗುಳ್ಳೆ ಅಂತ ಹೇಳಿದ್ರು ಡಾಕ್ಟರ್ ಎಲ್ಲ ಒಂದು 3 months ಮುಂಚೆ. ಓಕೆ. ಆಮೇಲೆ ಒಂದ್ ಸ್ವಲ್ಪ ರಿಪೋರ್ಟ್ ಎಲ್ಲ ತೋರ್ಸಿದ್ಮೇಲೆ ಅದು ನೀರಿನ ಗುಳ್ಳೆ ಇದೆಲ್ಲ ಅದು ACC ಅಂತ ಬಂದಿದೆ. ಸೊ ಆಮೇಲೆ ಅದನ್ನ ಆಪರೇಷನ್ ಮಾಡಿ ತಕ್ಷಣ ಅಂತ ಟ್ರೈ ಮಾಡಕ್ ಹೋದೆ. ಅವರು ಮಾಮೂಲಿ MRI ಸ್ಕ್ಯಾನ್ ಎಲ್ಲ ಮಾಡಿದ್ರು. ಸೊ ಅದು ಲಂಗ್ಸ್ ಅಲ್ಲೂ ಕೂಡ ಅದು ಆ ಗುಳ್ಳೆ ಸ್ಪ್ರೆಡ್ ಆಗಿದೆ ಅಂತ, ಲಿವರ್ಗೆ ಕೂಡ ಅದು ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಗುರುಜಿ ಸ್ವಲ್ಪ ವರಿ ಆಗಿದೆ, ಏನ್ ಮಾಡಬೇಕು ಅಂತ. ಬಯಾಪ್ಸಿ ಮಾಡಿಸಿದ್ದೀರಾ? ಬಯಾಪ್ಸಿ ಮಾಡ್ತಿದ್ದೀವಿ. ಏನಂತ ಬಯಾಪ್ಸಿಲಿ ಏನು ಹೇಳುತ್ತೆ? ಬಯಾಪ್ಸಿಲಿ ಒಂದು ನಿಮಿಷ ಗುರುಜಿ, ನಮ್ಮ ವೈಫ್ ಕೊಡ್ತಾ ಅವ್ರು ಹೇಳ್ತಾರೆ. ಹಲೋ. ನಮಸ್ತೆ ಗುರುಜಿ. ಅವ್ರಿಗೆ ಪೆರಿಟಿಡ್ ಗ್ಲ್ಯಾಂಡ್ ಇದೆಯಲ್ಲ ಗುರುಜಿ, ಅಲ್ಲಿ ವಾಟರ್ ಸಿಸ್ಟ್ ಅಂತ ಫಸ್ಟ್ ಹೇಳಿದ್ರು. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಸ್ವಲ್ಪ ಕ್ಲಿಯರ್ ಆಗಿ ಜೋರಾಗಿ ಮಾತಾಡಿ. ಪೆರಿಟಿಡ್ ಗ್ಲ್ಯಾಂಡ್ ಇದೆಯಲ್ಲ, ಅಲ್ಲಿ ನೀರಿನ ಗುಳ್ಳೆ ಆಗಿದೆ ಅಂತ ಹೇಳಿದ್ರು. ಅದು ಗೊತ್ತಾಯ್ತಮ್ಮ. ಬಯಾಪ್ಸಿ ರಿಪೋರ್ಟ್ ಎಲ್ಲಿ? ಬೆಂಗಳೂರಿಗೆ ಹೋಗಿತ್ತಾ? ಬೆಂಗಳೂರಲ್ಲಿ ಬಯಾಪ್ಸಿ ರಿಪೋರ್ಟ್. ಲಿವರ್ ಅಲ್ಲೂ ಕೂಡ ಅದು 3 ಕಡೆ ಸ್ಪ್ರೆಡ್ ಆಗಿದೆ ಅಂತ ಬರ್ತಿದೆ. ಈಗ ಟ್ರೀಟ್ಮೆಂಟ್ ನಡೀತಿದ್ಯಾ? ಟ್ರೀಟ್ಮೆಂಟ್ ಯಾರು ಮಾಡ್ತಾ ಇಲ್ಲ ಗುರುಜಿ. ಯಾರು ಮಾಡ್ತಿಲ್ವಾ? ಎಲ್ಲ ಡಾಕ್ಟರ್ನ ಸುತ್ತಿದೀವಿ. ಯಾರು ಕೇಳಿದ್ರು ಕೂಡ ಅದು ಆಗ್ತಾ ಇಲ್ಲ, ಹಾಗೆ ಮಾಡಕ್ ಆಗಲ್ಲ, ಟ್ರೀಟ್ಮೆಂಟ್ ನ ಹಂಗೆ ಬಿಡಿ ಅಂತ ಹೇಳ್ತಾ ಇದಾರೆ. ಅದು ಕ್ಯಾನ್ಸರ್ ಕನ್ವರ್ಟ್ ಆದ್ರೆ ಏನ್ ಮಾಡ್ತೀರಾ? ಕನ್ವರ್ಟ್ ಆಗಿದೆ ಗುರುಜಿ ಆಲ್ರೆಡಿ, ಲೋ ಗ್ರೇಡ್ ಅಲ್ಲಿ. ಕ್ಯಾನ್ಸರ್ ಕನ್ವರ್ಟ್ ಆಯ್ತಾ? ACC ಆಗಿದೆ, ಅಡಿನೋಸಿಸ್ಟಿಕ್ ಕಾರ್ಸಿನೋಮಾ ಆಗಿದೆ ಅವ್ರಿಗೆ. ಎಷ್ಟು ಏಜು? 26. ಎಷ್ಟು ವರ್ಷ ಅವ್ರಿಗೆ? 26. ಮದುವೆ ಆಗಿದೆ ಅವ್ರಿಗೆ? ಇಲ್ಲ ಗುರುಜಿ, ಮದ್ವೆ ಸೆಟ್ ಆಗಿತ್ತು, 2 months ಅಲ್ಲಿ ಹಿಂಗೆಲ್ಲ ಆಗೋಯ್ತು. ಒಂದ್ಸಲ ಮೀಟ್ ಮಾಡಿಸಿ, ರಿಪೋರ್ಟ್ ತಗೊಂಡ್ ಬಂದು. ಗುರುಜಿ ಮೀಟ್ ಆಗ್ತೀವಿ. ಯಾಕಂದ್ರೆ ಅದು ನೀವು ಹೇಳಿದ ಹಿಸ್ಟ್ರಿ ನೋಡಿದ್ರೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಈಗ ಅಲ್ಲಿ ಆಗಿದೆ ಅಂತೀರಾ. ಸ್ಟೇಜ್ 1 ಸ್ಟೇಜ್ 2 ನೋಡಬೇಕು. ಇದು ರೈಟ್ ಏಜ್, ಇಮಿಡಿಯೇಟ್ ಆಗಿ ಕ್ಯೂರ್ ಮಾಡಬೇಕು. ಯಾಕಂದ್ರೆ ಡಾಕ್ಟರ್ ಕ್ಯೂರ್ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಏನಿರ್ಬೋದು ನೋಡೋಣ, ನೋಡಿ ಅದಕ್ಕೆ ಏನಾದ್ರು ಪರಿಹಾರ ಇದೆ ತಿಳ್ಸೋಕೆ ಅನುಕೂಲ ಮಾಡ್ತೀನಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ನೋಡಿ, ಇದು ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್. ಇದು ಡಾಕ್ಟ್ರು ಕ್ಯೂರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಹಾಗಾದರೆ ಇದಕ್ಕೆ ಮೆಡಿಷನ್ನೇ ಇಲ್ವಾ? ಹಾಗಾದರೆ ಈ ಕಾಯಿಲೆ ಏನಕ್ಕೆ ಬಂದರೆ ಅದು ಯಾವ ರೀತಿ ಕ್ಯೂರ್ ಮಾಡಬೇಕು ಅನ್ನೋ, ಇನ್ನೂ ಇಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿದ್ರು ಕೂಡ ಕೆಲವು ಕಾಯಿಲೆಗೆ ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ ಈ ಜಗತ್ತಿನಲ್ಲಿ. ವಿಜ್ಞಾನ ಇಷ್ಟು ಮುಂದುವರೆದಿದ್ರು ಕೂಡ. ಅದೇ ಹೇಳೋದು, ವಿಜ್ಞಾನಕ್ಕೂ ಮೀರೋದೊಂದು ಶಕ್ತಿ ಇದೆ, ಅದೇ ದೈವ ಶಕ್ತಿ. ಅದನ್ನು ನಾವು ಅಳವಡಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಎಲ್ಲಮ್ಮ? ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ, ಹೇಳಿ ಅಮ್ಮ. ಆರೋಗ್ಯದ ವಿಚಾರವಾಗಿ ಕೇಳಬೇಕಿತ್ತು. ಹೇಳಿ ಅಮ್ಮ, ಏನು ಸಮಸ್ಯೆ? ಮೇಕೈ ಎಲ್ಲ ನೋವು, ತಲೆನೋವು, ಆವಾಗ ತಲೆನೋವು ಬರುತ್ತೆ. ಓಕೆ. ಮತ್ತೆ ತಲೆಯಲ್ಲಿ 2 ಗುಳ್ಳೆಗಳಾಗಿ ಬಂದಿದೆ.
ಮೊದಲು ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದಾಗಿದೆ. ತಲೆಗೆ ಉಷ್ಣಕ್ಕೆ ಕೆಲವರಿಗೆ ಉಷ್ಣ ಬಾಡಿಯಲ್ಲಿ ಉಷ್ಣ ಜಾಸ್ತಿ ಆದಾಗ ತಲೆಯಲ್ಲಿ ಆ ಥರ ಹುಣ್ಣಾಗತ್ತೆ, ಈ ಮೈಮೇಲೆ ಆದಂಗೆ ತಲೆಯಲ್ಲಿ. ಅದಕ್ಕೆ ಗೋಮೂತ್ರನ ಅಗ್ನಿಹೋತ್ರ ಭಸ್ಮ, ನಿಮ್ಮ ಅಲ್ಲಿ ಯಾರು ಅಗ್ನಿಹೋತ್ರ ಮಾಡ್ತಿದ್ರೆ ಆ ಅಗ್ನಿಹೋತ್ರಕ್ಕೆ ಸ್ವಲ್ಪ ಗೋಮೂತ್ರ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಗುಳ್ಳೆ ಇದೆ ಹಚ್ಕೊಳ್ಳಿ. ತಲೆನೋವಿಗೆ ನೀವು ಕುದಿಯೋ ನೀರಿಗೆ ಸ್ವಲ್ಪ ನೀರಿಗಿಳಿತೆ ಎಲ್ಲ ಹಾಕಿಬಿಟ್ಟು ಹವೆ ತಗೊಳ್ಳಿ ಮೂಗಿಂದ ಬಾಯಿಂದ. ಮೈಕೈ ನಾವು ಆವಾಗ ಟೆಸ್ಟ್ ಮಾಡಿಸಿದ್ವಿ ಸರ್. ಅದು ನರದಲ್ಲಿ, ತಲೆಯಲ್ಲಿ ನರದಲ್ಲಿ ರಕ್ತ ಎಪ್ಪುಗಟ್ಟಿದೆ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ಮೆಡಿಸಿನ್ ಎಲ್ಲ ಮಾಡಿದ್ದೇವೆ. ಯಾಕೆ ಹೋಗಿಲ್ಲ ಹಾಗಾರೆ? ಅದು ಮೆಡಿಸಿನ್ ಮಾಡಿದ್ಮೇಲೆ ಯಾಕೆ ಹುಷಾರಾಗಿಲ್ಲಮ್ಮ? ಅಲ್ಲಿಗೆ ಅದು ಕಾಯಿಲೆ ತಲೆನೋವು ಬಂದಾಗ ಗಂಟ್ಲೆಲ್ಲ ಕಟ್ಟಿಕೊಂಡಾಗ ಆಗ್ತದೆ, ಉಸಿರಾಡ್ಲಿಕ್ಕೆ ಆಗ್ತಿಲ್ಲ. ನಾ ಹೇಳ್ದಲ್ಲ, ಒಂದು ನಿಮಿಷ. ಅಗ್ನಿಹೋತ್ರಿ ಭಸ್ಮ ಅಲ್ಲಿ ಯಾರು ಮಾಡೋರಿದ್ರೆ ಅಗ್ನಿಹೋತ್ರಿ ಭಸ್ಮಕ್ಕೆ ಸ್ವಲ್ಪ ಗೋಮೂತ್ರ ಹಾಕಿ ಕಲಿಸ್ಬಿಟ್ಟು ಆಯಿಂಟ್ಮೆಂಟ್ ಥರ ಮಾಡಿ ಎಲ್ಲೆಲ್ಲಿ ಗುಳ್ಳೆ ಇದೆ ಅದಕ್ಕೆ ಹಚ್ಚಿ. ಗುಳ್ಳೆ ಇರೋದ್ರಿಂದ ತಲೆನೋವು ಬರ್ತಾ ಇದೆ. ಇವಾಗಲೇ ಮಾಡಬೇಕದು, ಭಾಳ ಡೇಂಜರ್ ಇಲ್ಲ ಅಂದರೆ, ಕ್ಯೂರ್ ಮಾಡಲಿಲ್ಲ ಅಂದರೆ. ಅದನ್ನ ಹಚ್ತಾ ಬನ್ನಿ, ಒಂದು ವಾರ 15 ದಿವಸ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ಅವ್ರಿಗೆ ಕಾಲ್ ಕಟ್ಟಾಯಿತು ಅನಿಸುತ್ತೆ. ಈ ಹಲೋ ಹಲೋ, ಸ್ವಲ್ಪ ಜೋರ. ಹಲೋ, ಸಿರಿ ಕನ್ನಡನಾ? ಹೇಳಿಮ್ಮ, ಮಾತಾಡ್ತಿದ್ವಿ ಹೇಳಿ. ಅದೇ ಗುರುಗಳ ಜೊತೆ ಮಾತಾಡ್ಬೇಕಿತ್ತು. ನಾನೇ ಮಾತಾಡ್ತಿದ್ದೀನಿ, ಹೇಳಿ. ಗುರುಗಳೇ, ನಮ್ಮ ತಂದೆಯವ್ರಿಗೆ. ನೀವು ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಯಾವ ಊರಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದಾನೇ ಮಾತಾಡ್ತಿದ್ದೀವಿ ಗುರುಜಿ. ಹೇಳಿ ಅಮ್ಮ. ಗುರುಜಿ, ನಮ್ಮ ತಂದೆಯವ್ರಿಗೆ ಈಗ 86, 87 ಆಗಿದೆ ಗುರುಜಿ. ನೀವು ಅದೇನೋ ರುದ್ರಶಾಂತಿ ಅಂತ ಹೇಳಿದ್ರಲ್ಲ ಗುರುಜಿ, ಅದು ಹೇಗ್ ಮಾಡ್ಸೋದು ಅಂತ ಸ್ವಲ್ಪ ಇದು ಕೇಳ್ಬೇಕಾಗಿತ್ತು ಗುರುಜಿ. ನಿಮ್ಮ ಕುಲಪುರೋಹಿತರು ಯಾರಿದ್ದಾರೆ? ಅವ್ರ ಹತ್ರ ಮಾತಾಡಿ, ಅವ್ರು ಹೇಳ್ತಾರೆ. ನಿಮ್ಮ ಕುಲಪುರೋಹಿತರು ಅಥವಾ ಯಾರಾದರೂ ಅವ್ರು ಕೇಳಿ. 60ಕ್ಕೆ ಷಷ್ಠಾಬ್ದಿ ಅಂತಾರೆ, 70ಕ್ಕೆ 86. ಹೌದು ಗುರುಜಿ, 86 ತುಂಬ 87 ಅಕ್ಟೋಬರ್ಗೆ. 86 ಆಗಿ 87. ಹೌದು ಗುರುಜಿ. 85ಕ್ಕೆ ಮಾಡಬೇಕಾಗಿತ್ತು. 80 ವರ್ಷಕ್ಕೆ ಮಾಡಲಿಲ್ಲ ಅಲ್ಲ ನೀವು? 80ಕ್ಕೆ ಮಾಡಿಸಿದ್ವಿ ಗುರುಜಿ. 81 ವರ್ಷ 1 ತಿಂಗಳಿಗೆ ಇದು ಸಹಸ್ರ ಚಂದ್ರ ದರ್ಶನ ಶಾಂತಿ ಮಾಡಿಸಿದ್ವಿ. ಯಾರು ಮಾಡಿದ್ರು ನಿಮ್ಗೆ ಅದನ್ನ ಪುರೋಹಿತರು? ಅದು ಇದು ಚಿಕ್ಕಮಂಗ್ಳೂರಲ್ಲಿ ಕೊಪ್ಪದಲ್ಲಿ ಮಾಡಿಸಿದ್ವಿ ಗುರುಜಿ. ಇಲ್ಲೇ ಇನ್ನೊಂದ್ಸಲ ಕೇಳಿ, ಲೋಕಲಲ್ಲಿ ನಿಮ್ಮ ಮನೆ ಹತ್ರ ಯಾರು ಇದ್ರೆ 80ಕ್ಕೆ ಮಾಡ್ತಾರೆ, 85ಕ್ಕೆ ಒಂದು ಮಾಡ್ತಾರೆ. ಈಗ 86 ಆಗಿದೆ, ಮಾಡ್ಬೋದು. ಈಗ ಒಳ್ಳೆ ಟೈಮು, ಮಾಡ್ಬೋದು. ಇಲ್ಲಾಂದ್ರೆ 90ನೇ ವಯಸ್ಸಿಗೆ ಮಾಡಬೇಕಾಗತ್ತೆ. 90ನೇ ವಯಸ್ಸಿಗೆ ಮಾಡಬೇಕು ಅಂದ್ರೆ ಈಗ 86 ಮಾಡ್ಬೇಕೀಗ ನೀವು. ಈಗ 86 ಮಾಡಿದ್ರೆ ಆಯುಷ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಕುಲಪುರೋಹಿತ ಹತ್ರ ಮಾತಾಡಿ ಮಾಡಿ ಅದನ್ನು. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಶಾಂತಿ 50-60ನೇ ವಯಸ್ಸು ಆದ ತಕ್ಷಣ ಶುರು ಮಾಡ್ತಾ ಬಂದರೆ ಆಯುಷ್ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೊಬ್ರು ಯಾರು ಕಾಲರ್ ರೆಡಿ ಇದ್ದಾರೆ? ಹಲೋ ಹಲೋ ಶಾಂತಿ 50. ಹಲೋ, ನೀವು ಟಿ ವಿ ನೋಡಿ ಮಾತಾಡ್ತಿದ್ದೀರಾ? ಬಹುಶಃ ಕರೆ ಕಟ್ಟಾಯಿತು ಅಂತ ಅನಿಸುತ್ತೆ. ವೀಕ್ಷಕರೇ, ಭಾಳಷ್ಟು ಜನಕ್ಕೆ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಕ್ಯೂರ್ ಆಗ್ತಿಲ್ಲ, ಡಾಕ್ಟ್ರಿಗೆ ಗೊತ್ತಾಗ್ತಿಲ್ಲ ಕಾಯಿಲೆ ಯಾವುದು ಅಂತೇಳಿ. ಈಗ ಯಾರೋ ಒಬ್ರು ಕಾಲ್ ಮಾಡಿದರು, ಕ್ಯಾನ್ಸರ್ ಕನ್ವರ್ಟ್ ಆಗಿದೆ ಅದು. ಆಮೇಲೆ ಪ್ಯಾಂಕ್ರಿಯಾಸ್ದು ಕಾಯಿಲೆ. ಪ್ಯಾಂಕ್ರಿಯಾಸ್ ಅಂದರೆ ನಮ್ಮ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋವಂಥ ಒಂದು ಅಂಗ, ಅದಕ್ಕೆ ಏನಾಗಿದೆ ಅವ್ರಿಗೆ ಗೊತ್ತಾಗಲಿಲ್ಲ ಹೇಳಕ್ಕೆ ಸರಿಯಾಗಿ. ಈಗ ವಾಸಿ ಆಗದೇ ಇರೋ ಕಾಯಿಲೆಗಳನ್ನ ಹಿಂದಿನ ಕಾಲದಲ್ಲಿ ಮರ್ಮವಿದ್ಯೆಯಿಂದ ಕ್ಯೂರ್ ಮಾಡ್ತಾಯಿದ್ರು. ಅದರಿಂದ ಮರ್ಮವಿದ್ಯೆ ಸಾಕ್ಷಾತ್ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ, ಲಕ್ಷಾಂತರ ವರ್ಷದಿಂದ ಬಂದಂಥ ವಿದ್ಯೆ. ಯುದ್ಧದಲ್ಲಿ ಕೈ ಕಳ್ಕೊಂಡವರು, ಕಾಲು ಕಳ್ಕೊಂಡವರು, ಯುದ್ಧದಲ್ಲಿ ಪೆಟ್ಟಾದವ್ರನ್ನೆಲ್ಲ ರೆಡಿ ಮಾಡಿ ಕಳಿಸ್ತಾಯಿದ್ರು ಮರ್ಮವಿದ್ಯೆಯಿಂದ, ಮತ್ತೆ ನೆಕ್ಸ್ಟ್ ಡೇ ಯುದ್ಧ ಮಾಡಲಿಕ್ಕೆ. ಆ ಥರ ಒಂದು ವಿಶೇಷವಾದಂಥ ವಿದ್ಯೆ ನಾನು ಮಾರ್ಚ್ ತಿಂಗಳಲ್ಲಿ 29, 30, 31ನೇ ತಾರೀಕು 3 ದಿವಸ ಕೋರ್ಸ್ ಮಾಡ್ತಾಯಿದ್ದೀನಿ, ಹೇಳ್ಕೊಡ್ತಾಯಿದ್ದೀನಿ. ಡಯಾಬಿಟೀಸು, BP, ಗ್ಯಾಸ್ಟ್ರಿಟಿಕ್ಸು, ಕ್ಯಾನ್ಸರು, ಪಿಟ್ಸು, ಲಕ್ವಾ, ಏನೇನು ಕಾಯಿಲೆ ಇದೆಯೋ ಅದನ್ನೆಲ್ಲ ಔಷಧಿ ಇಲ್ದೇ, ಟಾನಿಕ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಆಪ್ರೇಷನ್ ಇಲ್ದೇ ಹೆಂಗೆ ಕ್ಯೂರ್ ಮಾಡೋದು ನಾವು ಅನ್ನೋ ವಿಚಾರನ ಹೇಳ್ಕೊಡ್ತಾ ಇದ್ದೀನಿ. 29, 30, 31 ಮಾರ್ಚಲ್ಲಿ ಈ 3 ದಿನ ಕೋರ್ಸಲ್ಲಿ ನಮ್ಮ ಜೊತೆಲೇ ಇದ್ದು, ಅಲ್ಲೇ ವಾಸ ಮಾಡಿ, ಅಲ್ಲೇ ರೆಸಿಡೆನ್ಷಿಯಲ್ 3 ದಿನ ನಮ್ಮ ಜೊತೆಲೇ ಇರ್ಬೋದು, ಹೊರಗಡೆ ಹೋಗೋಂಗಿಲ್ಲ. ವಿದ್ಯೆ ಹೇಳ್ಕೊಡ್ತೀವಿ, ಪುಸ್ತಕಗಳು ಕೊಡ್ತೀವಿ, ಎಲ್ಲ ಕಲಿಸಿ
ವಿದ್ಯೆ ಕಲ್ತ ಮೇಲೆ ನೀವು ಕ್ಯೂರ್ ಮಾಡ್ಕೋಬೋದು. ನಿಮ್ಮ ಮನೆ ಮಂದಿಗೆಲ್ಲ ಔಷಧಿ ಇಲ್ಲದೇ ಕ್ಯೂರ್ ಮಾಡ್ಬೋದು. ನೀವೇ ವಿದ್ಯೆ ಕಲ್ತ ಮೇಲೆ ಒಂದು ಕ್ಲಿನಿಕ್ ಓಪನ್ ಮಾಡಿ ಬೇರೆಯವ್ರಿಗೂ ಕೂಡ ಟ್ರೀಟ್ ಮಾಡ್ಬೋದು. ಯಾಕೆಂದರೆ ಇದಕ್ಕೆ ಔಷಧಿ ಇಲ್ಲದೇ ಇರೋವಂಥ ವಿದ್ಯೆ, ಔಷಧಿ ಕೊಡದೇ ಇರೋವಂಥದ್ದು. ಅದಕ್ಕೆ ಮನೆಗೊಬ್ಬ ವೈದ್ಯನ ಆಗಬೇಕು ಅಂತ ನನ್ನೊಂದು ಆಸೆ. ಒಂದು ಸಣ್ಣ ಜ್ವರ, ವಾಂತಿ, ಭೇದಿ ಬಂದರೆ ಇವತ್ತು 5,000 ರೂಪಾಯಿ ಖರ್ಚು ಮಾಡಿಸ್ತಾರೆ ಡಾಕ್ಟ್ರುಗಳು ಬೆಂಗಳೂರಿನಲ್ಲಿ. ಆ ಟೆಸ್ಟು, ಈ ಟೆಸ್ಟು, ಅದು ಇದು, ಆ ಮಾತ್ರೆ, ಈ ಮಾತ್ರೆ ಅಂತೇಳಿ ಒಂದು 5,000 10,000 ರೂಪಾಯಿ ಆಗುತ್ತೆ. ಆದರೆ ದೊಡ್ಡ ದೊಡ್ಡ ಕಾಯಿಲೆ, ಕ್ಯಾನ್ಸರು, ಪಿಟ್ಸು, ಏಡ್ಸು, ಲಕ್ವ ಈ ಥರ ಎಲ್ಲ ಬಂದಾಗ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಬೇಕು. ಅದ್ರ ಬದಲು ಈ ವಿದ್ಯೆ ಕಲಿತ್ರೆ ನಿಮಗೆ ದುಡ್ಡು ಸೇವ್ ಆಯಿತು. ಔಷಧಿ ತೊಗೊಂಡು ಆಯುಷು ಕಮ್ಮಿ ಆಗ್ತಿದೆ. ಒಂದು ಔಷಧಿ ತೊಗೊಂಡು ಇನ್ನೊಂದು ರೋಗ ಶುರುವಾಗುತ್ತೆ. ಈ ಔಷಧಿ ರಹಿತ, ಔಷಧಿ ಇಲ್ಲದೆ ಬದುಕೋದು ಹೆಂಗೆ ಅಂತ ಋಷಿಮುನಿಗಳು ಆಗಲೇ ಸಾವಿರಾರು ವರ್ಷದಿಂದ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಆ ವಿದ್ಯೆ ಮರ್ತುಬಿಟ್ಟು ನಾವೀಗ ಎಲ್ಲ ಥರ ಔಷಧಿಗೆ ಈಲ್ಡಾಗಿ ದುಡ್ಡು ಕಳ್ಕೊಂಡು, ಆರೋಗ್ಯ ಕಳ್ಕೊಂಡು, ಆಯುಷು ಕಳ್ಕೊತಾ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಕಲಿಬೇಕು ಅಂತ ನನ್ನೊಂದು ಆಸೆ. ಈ ಒಂದು ವಿದ್ಯೆ, ಮರ್ಮ ಚಿಕಿತ್ಸೆಯನ್ನು ನಾನು ಮಾರ್ಚ್ 29, 30, 31 ಒಂದು ಪುಣ್ಯಕ್ಷೇತ್ರದಲ್ಲಿ ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋವಂಥವರು ನಮ್ಮ ಆಫೀಸಿಗೆ ಫೋನ್ ಮಾಡಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ವೆಬ್ಸೈಟ್ ಲಿಂಕು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೀವೇ ಓಪನಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ ಇದು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ನಾವು. ಇಲ್ಲದಕ್ಕಿಂತ ಹೆಚ್ಚಾಗಿ ನೀವೇ ಮನೆಗೆ ಒಬ್ಬ ವೈದ್ಯರ ಆದಂಗೆ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಸ್ಬೋದು. ನೀವೇ ಕಲ್ತ್ರೆ ಆಸ್ಪತ್ರೆಗೆ ಹೋಗೋದು, ಮೆಡಿಷನ್ಸ್ಗೆ ಇನ್ವೆಸ್ಟ್ ಮಾಡೋ ದುಡ್ಡೆಲ್ಲ ಉಳಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಇದು 3 ದಿನದ ಕೋರ್ಸು ನಮ್ಮ ಜೊತೆಲೇ ಇರಬೇಕು. ಯಾರು ಈ ಕೋರ್ಸಿಗೆ ಸೇರ್ತಾರೋ ಅವ್ರಿಗೆ ಲಯಯೋಗ ಅಂತ ಒಂದು ವಿದ್ಯೆ ಹೊಸದಾಗಿ ಅದನ್ನು ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯಯೋಗ ಅಂದರೆ ಓದ್ ಜನ್ಮದಲ್ಲಿ ಏನಾಗಿದ್ವಿ ಆ ಕರ್ಮಗಳೆಲ್ಲ ಪತ್ತೆ ಹಚ್ಚಿ ಅದನ್ನು ಹಾಗೆ ಶಾಂತಿ ಮಾಡೋದು, ನಿವಾರಣೆ ಮಾಡ್ಕೊಳ್ಳೋಂಥ ವಿದ್ಯೆ ಲಯ ಅಂದರೆ ನಾಶ ಮಾಡೋ ಅಂತೇಳಿ. ಇದನ್ನು ಕೂಡ ನಾನು ಕಲಿಸ್ತಾ ಇದ್ದೀನಿ. ಆಸಕ್ತಿಯವರು ನಮ್ಮ ಆಫೀಸಿಗೆ ಫೋನ್ ಮಾಡಿ ನೀವು ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡ್ಕೋಬೋದು. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋ ಅಂತ ಬಂತು. ಕಾರ್ಯಕ್ರಮದ ಕೊನೆ ಭಾಗ ಇವತ್ತಿಗೆ ನಮ್ಮ ಜೀವನಾಮೃತ ಕಾರ್ಯಕ್ರಮ ನಮ್ಮ ಸಿರಿಕನ್ನಡ ವಾಹಿನಿಯಲ್ಲಿ 4 ವರ್ಷ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರ ಕೃಪಾ ಕಟಾಕ್ಷದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಯಾವುದೂ ತೊಂದರೆ ಇಲ್ಲದೇ 4 ವರ್ಷದಲ್ಲಿ ಒಂದು ಎಪಿಸೋಡ್ಸ್ ಕೂಡ ರಿಪೀಟ್ ಮಾಡಿಲ್ಲ ನಾವು. ಒಂದು ಎಪಿಸೋಡ್ಸ್ ಕೂಡ ನಾವು ಯಾವುದೇ ರೀತಿ ಗೊಂದಲ ಇಲ್ಲದೇ ಟೆಲಿಕಾಸ್ಟಲ್ಲಿ ಆಗಲಿ ಅದು ಯಾವುದಲ್ಲೇ ಆಗಲಿ ಭಾಳ ಸುಲಭವಾಗಿ, ನಿರ್ಗಳವಾಗಿ, ಸುಂದರವಾಗಿ ಕಾರ್ಯಕ್ರಮವನ್ನು ನಮ್ಮ ಈ ಸಿರಿಕನ್ನಡ TV ವಾಹಿನಿಯ ಸಿಬ್ಬಂದಿಗಳು ಭಾಳಷ್ಟು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು 4 ವರ್ಷ ಭರ್ತಿ ಮಾಡೋವರೆಗೂ ತಂದಿಟ್ಟಿದ್ದಾರೆ. ಆದ್ದರಿಂದ ನಮ್ಮೆಲ್ಲ ಸಿರಿಕನ್ನಡ ವಾಹಿನಿಯ ವೀಕ್ಷಕರು, ನಮ್ಮ ಸಿರಿಕನ್ನಡ ವಾಹಿನಿ ಮ್ಯಾನೇಜ್ಮೆಂಟ್ಗೆ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಾಡಿದಂಥ ನಮ್ಮ ಈ ಪ್ರೋಗ್ರಾಮ್ ಹೆಡ್ಡು, ಕ್ಯಾಮ್ರಾ ಬದಲು ಮತ್ತು ಟೆಕ್ನಿಷಿಯನ್ಸು, PCR ಟೀಮಲ್ಲಿ ಭಾಳ ಜನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ನೋಡ್ತೀವಿ, ನೀವು ನನ್ನ ನೋಡ್ತೀರಾ. ಆದರೆ ನನ್ನ ಹಿಂದೆ ಸುಮಾರು ಕೈಗಳು, ಸುಮಾರು ಬ್ರೈನ್ಗಳು ವರ್ಕ್ ಮಾಡ್ತಾರೆ. ಎಡಿಟರ್ಸ್ ಇದ್ದಾರೆ, ಕ್ಯಾಮ್ರಾಮನ್ ಇದ್ದಾರೆ, PCR ಟೀಮಲ್ಲಿದ್ದಾರೆ, ಮತ್ತು ಟೆಕ್ನಿಕಲ್ ಗೈಸು, ಕ್ಯಾಮ್ರಾ ಸೆಟ್ಟಿಂಗ್ ಮಾಡೋದು, ಸ್ಟುಡಿಯೋ ಸೆಟ್ಟಿಂಗ್ಸ್, ಇದೆಲ್ಲ ಹಲವಾರು ಮಂದಿಗಳು ಈ ಶ್ರಮದಿಂದ ನಾವು ಈ 4ನೇ ವರ್ಷವನ್ನು ತಲುಪಿದ್ದೀವಿ. ನಾಳೆಯಿಂದ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಜೀವನಾಮೃತ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಮೃತಮಯ ಆಗಬೇಕು, ಶ್ರೇಯಸ್ಸಾಗಬೇಕು, ಯಶಸ್ವಿ ಆಗಬೇಕು, ಏಳಿಗೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮೆಡಿಷನ್ ಇಲ್ಲದೇ, ಇನ್ವೆಸ್ಟ್ಮೆಂಟ್ ಇಲ್ಲದೇ, ಮುದ್ರಾಮಂತ ತಂತ್ರ ಯಂತ್ರಗಳ ಮೂಲಕ ಒಬ್ಬ ಮನುಷ್ಯ ಸುಖವಾಗಿ ಬದುಕ್ಬೋದು ಅನ್ನೋ ಒಂದು ವಿಚಾರವನ್ನು ಈ ಜೀವನಾಮೃತ ಅನ್ನೋ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ 4 ವರ್ಷ ಈ ಒಂದು ವಾಹಿನಿಯಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ, ಪ್ರಸಾರ ಮಾಡಿ ನಿಮ್ಮ ಮನೆಗೂ ಕೂಡ ತಲುಪಿಸಿದ್ದೀವಿ. ಹೀಗಾಗಿ ಈ 4 ವರ್ಷದ ಕಾರ್ಯಕ್ರಮಗಳಲ್ಲಿ ನನ್ನ ಕಡೆಯಿಂದ ಏನು ಲೋಪದೋಷ ಇತ್ತೋ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿದ್ದನ್ನು, ನನಗೆ ತಿಳಿದಂಥ ಜ್ಞಾನವನ್ನು ನನ್ನದೇ ಆದಂಥ ಶೈಲಿನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ದೀನಿ. ಇದರಲ್ಲಿ ಏನಾದ್ರು ಲೋಪದೋಷಗಳಿತ್ತು ಅಂತಂದರೆ ನಮ್ಮ ಸಿರಿಕನ್ನಡ ವಾಹಿನಿಯ ಒಂದು ಸಿಬ್ಬಂದಿ ವರ್ಗದಲ್ಲೂ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಯಾವುದೋ ಒಂದು ತೊಂದರೆಗಳಿದ್ದರೂ ಕೂಡ ಅದನ್ನೆಲ್ಲ ನೀವು ಮನಸ್ಪೂರ್ವಕವಾಗಿ ಕ್ಷಮಿಸಿ ಮತ್ತು ನಮಗೆ ಇನ್ನೂ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮ್ಮ ವಾಹಿನಿ ಪರವಾಗಿ ನಿಮಗೆಲ್ರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.